ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ಮತ್ತು ಪ್ರೀತಿಪಾತ್ರರಾದ ನನ್ನೆಲ್ಲ ಹಿರಿಯರೇ ಮತ್ತು ಕಿರಿಯರೇ, ಇಂದು ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 16ನೇ ಸರಣಿಯಲ್ಲಿದ್ದೇವೆ. ಕಳೆದ 15ನೇ ಸರಣಿಯಲ್ಲಿ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಸಂದೇಶ ಪ್ರಚಾರ ಮತ್ತು ತಮ್ಮ ಆತ್ಮೀಯ ಅನುಯಾಯಿಗಳೊಂದಿಗೆ ಭೇಟಿ ಮಾಡಲಿಕ್ಕಾಗಿ ಒಂದು ಖಾಸಗಿ ಪ್ರದೇಶವನ್ನು ಗೊತ್ತುಪಡಿಸಿಕೊಂಡಿದ್ದರು. ಅದರ ಹೆಸರು ದಾರುಲ್ ಅರ್ಕಮ್ ಆಗಿತ್ತು. ಅದರ ಬಗ್ಗೆ ನಾವು ಕಳೆದ ಶೀರ್ಷಿಕೆಯಲ್ಲಿ ಕೇಳಿದ್ದೆವು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಯಾಯಿಗಳು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು ಅತ್ಯಂತ ಕಠೋರವಾದ ಒಂದು ರೀತಿಯ ಸವಾಲುಗಳಿಗೆ ಎದುರಾಗುತ್ತಿದ್ದಂತಹ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವು ಪ್ರಮುಖ ಅನುಯಾಯಿಗಳಿಗೆ ಅಬಿಸಿನಿಯಾ ಅಥವಾ ಈಗಿನ ಇಥಿಯೋಪಿಯಾಕ್ಕೆ ವಲಸೆ ಹೋಗಲು ಹೇಳಿದರು. ಒಮ್ಮೆ ವಲಸೆ ಹೋದರು ಮತ್ತು ಆಗ ಒಂದು ರೀತಿಯ ಸುದ್ದಿ ಹರಡಿತು. ಅದೇನಂತ ಹೇಳಿದರೆ, ಮಕ್ಕಾದಲ್ಲಿರುವಂತಹ ಜನರೆಲ್ಲರೂ ಕೂಡ ಇಸ್ಲಾಂ ಸ್ವೀಕರಿಸಿದರು. ಆ ಸುದ್ದಿಗೆ ಹೋಗೊಟ್ಟು ಜನರು ಹಿಂದಿರುಗಿ ಬಂದರು. ಆದರೆ ಬಂದ ನಂತರ ಅವರಿಗೆ ಗೊತ್ತಾದ್ದು ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ವಾಚನಕ್ಕೆ ಮಾರು ಹೋಗಿ ಜನರೆಲ್ಲರೂ ಕೂಡ ಸಾಷ್ಟಾಂಗ ಎರಗಿದ್ದರು. ಅದೊಂದು ತಕ್ಷಣ ಸಂಭವಿಸಿ ಹೋದಂತಹ ಘಟನೆಯಾಗಿತ್ತೇ ಹೊರತು ಜನರು ತಮ್ಮ ಪೂರ್ಣವಾದ ಮನಸ್ಸಿನ ಸನ್ನದ್ಧತೆಯೊಂದಿಗೆ ಇಸ್ಲಾಂ ಸ್ವೀಕಾರ ಮಾಡಿರಲಿಲ್ಲ ಎನ್ನುವಂತಹ ವಿಚಾರ ಜನರಿಗೆ ತಿಳಿಯಿತು. ಆಗ ಮತ್ತೊಮ್ಮೆ ಜನರು ಅಬಿಸೀನಿಯಾದ ಕಡೆಗೆ ಹೋದರು. ಅದರಲ್ಲಿ 100ಕ್ಕಿಂತ ಹೆಚ್ಚು ಜನರಿದ್ದರು. ಅಲ್ಲಿನ ಒಬ್ಬ ಅತ್ಯಂತ ಸತ್ಯಸಂಧನಾದ ಮತ್ತು ಅತ್ಯಂತ ಪ್ರಾಮಾಣಿಕನಾದ ನ್ಯಾಯಪರನಾದಂತಹ ಆಡಳಿತಗಾರ ನಜ್ಜಾಶಿ ಅವರು ಮುಸ್ಲಿಮರಿಗೆ ಆಶ್ರಯ ನೀಡಿದನು. ತೀವ್ರವಾದಂತಹ ಪ್ರತಿರೋಧ ಅಲ್ಲಿಯೂ ಕೂಡ ಇತ್ತು. ಮಕ್ಕಾದ ಜನರನ್ನು ಕೂಡ ಅವರನ್ನು ಹಿಂದಿರುಗಿಸಲಿಕ್ಕಾಗಿ ಬಹಳಷ್ಟು ಒತ್ತಾಯ ಮಾಡಿದರು. ಆದರೆ ನ್ಯಾಯಪರನಾದಂತಹ ಆಡಳಿತಗಾರನಾಗಿದ್ದಂತಹ ನಜ್ಜಾಶಿ ಎಲ್ಲ ವಿಷಯಗಳನ್ನು ಮನನ ಮಾಡಿಕೊಂಡ ನಂತರ ನಿಜವಾಗಿಯೂ ಕೂಡ ಮಕ್ಕಾದಿಂದ ಬಂದಂತಹ ವ್ಯಕ್ತಿಗಳು ಅವರೆಲ್ಲರೂ ಕೂಡ ಪ್ರವಾದಿಗಳ ಅನುಯಾಯಿಯಾಗಿದ್ದಾರೆ ಮತ್ತು ಸರಿಯಾದಂತಹ ಬೋಧನೆಯಲ್ಲಿದ್ದಾರೆ ಎಂದು ಖಾತ್ರಿಪಡಿಸಿದ ಬಳಿಕ ಅವರಿಗೆ ಅಲ್ಲಿ ಆಶ್ರಯವನ್ನು ಕೊಟ್ಟನು. ಹೀಗೆ ನಜ್ಜಾಶಿಯ ಆಶ್ರಯದಲ್ಲಿ ಮುಸ್ಲಿಮರು ಇಥಿಯೋಪಿಯಾದಲ್ಲಿ ಮುಂದುವರಿದರು. ಇನ್ನು ನಜ್ಜಾಶಿಯ ಬಗ್ಗೆ ಮುಂದಿನ ಸರಣಿಯಲ್ಲಿ ಪ್ರಾಯಶಃ ನಮಗೇನು ಹೇಳಲಿಕ್ಕಿಲ್ಲ. ಆದ್ದರಿಂದ ನಜ್ಜಾಶಿಗೆ ಅನಂತರ ಏನಾಯಿತು ಎಂಬಂತಹ ಕೆಲವು ವಿಷಯಗಳನ್ನು ಹೇಳುವುದು ಕೂಡ ಬಹಳ ಮುಖ್ಯ ಅಂತ ಅನಿಸ್ತದೆ. ನಜ್ಜಾಶಿ ದೊರೆಗೆ ತೀವ್ರವಾದ ಪ್ರತಿರೋಧ ಅಲ್ಲಿಯೂ ಕೂಡ ಇತ್ತು. ಆದರೆ ಕೊನೆಯ ತನಕ ಅವರು ಆಡಳಿತದಲ್ಲಿ ನೆಲೆಸಿದ್ದರು. ಆದರೆ ತೀವ್ರವಾದ ವಿರೋಧ ಮುಸ್ಲಿಮರಿಗೆ ಆಶ್ರಯ ಕೊಟ್ಟಿದ್ದ ಕಾರಣಕ್ಕಾಗಿಯೂ ಕೂಡ ಇತ್ತು. ಆ ಕಾರಣದಿಂದ ನಜ್ಜಾಶಿ ಮುಸ್ಲಿಮರನ್ನು ಒಂದು ಪ್ರದೇಶಕ್ಕೆ ಅವರನ್ನು ಸೀಮಿತಗೊಳಿಸಿದ್ದರು. ಆ ಪ್ರದೇಶದಲ್ಲಿ ಅವರಿಗೆ ಎಲ್ಲವನ್ನೂ ಕೊಡಲಾಗಿತ್ತು. ಆದರೆ ಅಲ್ಲಿ ಸಂಚರಿಸಿ ಬೇರೆ ಬೇರೆ ಕಡೆಗಳಿಗೆ ಹೋಗುವಂತಹ ಒಂದು ಅವಕಾಶ ಇರಲಿಲ್ಲ. ಆ ಕಾರಣದಿಂದ ಸಂದೇಶ ಪ್ರಚಾರ ಅಲ್ಲಿ ಆಗಲಿಲ್ಲ. ಮತ್ತು ಈಗಲೂ ನೀವು ನೋಡೋದಾದರೆ ಇಥಿಯೋಪಿಯಾದಲ್ಲಿ ಮುಸ್ಲಿಮರು ಬಾಹುಳ್ಯ ಅಥವಾ ಮುಸ್ಲಿಮರ ಬಾಹುಳ್ಯ ಕಂಡುಬರುವುದಿಲ್ಲ. ಅದಕ್ಕೆ ಹೋಲಿಸಿದರೆ ಆಫ್ರಿಕಾದ ಇತರ ಅನೇಕ ದೇಶಗಳಿಗೆ ಇಸ್ಲಾಂ ತಲುಪಿತು ಮತ್ತು ಆ ಇಡೀ ಪ್ರದೇಶದ ಜನರು ಇಸ್ಲಾಂ ಸ್ವೀಕಾರ ಮಾಡಿದರು. ಸುಡಾನ್ ಇದೆ, ಅಥವಾ ಈಜಿಪ್ಟ್ ಇದೆ, ಮೊರೊಕ್ಕೊ ಇದೆ, ಅಲ್ಜೀರಿಯಾ ಇದೆ, ಟುನೇಷಿಯಾ ಇದೆ. ಈ ಎಲ್ಲ ಉತ್ತರದ ಭಾಗಗಳು ಅಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದಾರೆ. ಅದಕ್ಕೆ ಹೋಲಿಸಿದರೆ ಸಣ್ಣ ಸಂಖ್ಯೆಯಲ್ಲಿ ಇಥಿಯೋಪಿಯಾದಲ್ಲಿ ಮುಸ್ಲಿಮರಿದ್ದಾರೆ. ಮುಸ್ಲಿಮರು ಆದರೆ ಅನೇಕ ವರ್ಷಗಳ ಕಾಲ ಒಂದು ಸೀಮಿತವಾದ ಪ್ರದೇಶಕ್ಕೆ ಸೀಮಿತವಾಗಿದ್ದರು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನಂತರ ಮದೀನಾಕ್ಕೆ ವಲಸೆ ಹೋದರು. ವಲಸೆ ಹೋದ ನಂತರವೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಇಥಿಯೋಪಿಯಾದಲ್ಲಿದ್ದಂತಹ ಮುಸ್ಲಿಮರನ್ನು ಹಿಂದಿರುಗಿ ಬರಲು ಹೇಳಲಿಲ್ಲ. ಬದಲಾಗಿ ಅಲ್ಲೇ ನೆಲೆ ನಿಲ್ಲುವಂತೆ ಹೇಳಿದರು ಮತ್ತು ಅವರು ಅಲ್ಲೇ ನೆಲೆ ನಿಂತಿದ್ದರು. ಆನಂತರ ವಿವಿಧ ಪ್ರದೇಶಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು ಜಯಿಸುತ್ತಾ ಹೋದರು. ಅಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಾ ಹೋದರು. ಹೀಗೆ ಅತ್ಯಂತ ಕೊನೆಯದಂತಹ ಒಂದು ಬಾಕಿ ಇದ್ದಂತಹ ಪ್ರದೇಶ ಅಂತ ಹೇಳಿದರೆ ಖೈಬರ್ ಎಂಬ ಯಹೂದಿ ಜನಾಂಗ ಬಾಹುಳ್ಯದಲ್ಲಿ ಇದ್ದಂತಹ ಒಂದು ಪ್ರದೇಶ. ಅಲ್ಲಿಯೂ ಕೂಡ ಮುಸ್ಲಿಮರು ವಿಜಯ ಸಾಧಿಸಿದರು. ಇನ್ನೇನು ಮಕ್ಕಾ ವಿಜಯವಾಗುವುದರಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಥಿಯೋಪಿಯಾ ಅಥವಾ ಅಬಿಸೀನಿಯಾದಲ್ಲಿ ಇದ್ದಂತಹ ಮುಸ್ಲಿಮರಿಗೆ ಮದೀನಾಕ್ಕೆ ಬರುವಂತೆ ಕರೆ ಕೊಟ್ಟರು. ಅದೇ ಸಂದರ್ಭದಲ್ಲಿ ಮದೀನಾಕ್ಕೆ ತಲುಪಿದ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೊರೆ ನಜ್ಜಾಶಿ ಅವರನ್ನು ಇಸ್ಲಾಮಿನೆಡೆಗೆ ಆಹ್ವಾನಿಸುತ್ತಾ ಒಂದು ಪತ್ರವನ್ನು ಕಳುಹಿಸಿದರು. ಅದಕ್ಕೆ ನಜ್ಜಾಶಿ ದೊರೆ ಒಂದು ಉತ್ತರವನ್ನು ಕೊಟ್ಟರು. ಅದೇನಂತ ಹೇಳಿದರೆ, ನಾನು ಈಗಾಗಲೇ
ನಿಮ್ಮ ಸಂದೇಶದಿಂದ ಪ್ರಭಾವಿತನಾಗಿದ್ದೇನೆ ಮತ್ತು ನಿಮ್ಮ ಸಂದೇಶಕ್ಕೆ ನಾನು ಒಗ್ಗಟ್ಟಿದ್ದೇನೆ, ಮನಸಾರೆ ಒಗ್ಗಟ್ಟಿದ್ದೇನೆ. ಮತ್ತು ನೀವು ಆದೇಶ ಕೊಡುವುದಾದರೆ ಮದೀನಾಕ್ಕೆ ಬರಲಿಕ್ಕೂ ಕೂಡ ಮತ್ತು ಮದೀನಾಕ್ಕೆ ಬಂದು ನಿಮ್ಮ ಸೇವೆಯಲ್ಲಿ ತೊಡಗಲಿಕ್ಕೂ ಕೂಡ ನಾನು ಸಿದ್ಧನಾಗಿದ್ದೇನೆ ಎಂದು ಉತ್ತರವನ್ನು ಕೊಟ್ಟರು. ಈ ಮೂಲಕ ನಜ್ಜಾಶಿ ದೊರೆ ಅವರೊಬ್ಬರೇ ಇಸ್ಲಾಂ ಸ್ವೀಕಾರ ಮಾಡಿದರು. ಕೊನೆಗೆ ಮುಸ್ಲಿಮರೆಲ್ಲರೂ ಕೂಡ ವಲಸೆಗೆ ಅಲ್ಲಿಂದ ಮದೀನಾಕ್ಕೆ ವಲಸೆ ಬಂದರು. ನಜ್ಜಾಶಿ ದೊರೆ ಮಾತ್ರ ಅಲ್ಲಿದ್ದರು. ಅವರ ನಿಧನದ ವಾರ್ತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹನ ಮೂಲಕ ನೇರವಾಗಿ ತಲುಪಿತು ಮತ್ತು ಅನಂತರ ಆ ಸುದ್ದಿಯೂ ಕೂಡ ಬಂತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಾಗಿ ಪರೋಕ್ಷವಾದ ಮಯ್ಯಿತ್ ನಮಾಜ್, ಮೃತಪಟ್ಟಂತಹ ವ್ಯಕ್ತಿಗಳಿಗೆ ಮಾಡುವಂತಹ ನಮಾಜನ್ನು ನಿರ್ವಹಿಸಿದರು. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರೋಕ್ಷವಾಗಿ ಮಾಡಿದಂತಹ ಮೊದಲ ಮತ್ತು ಕೊನೆಯ ನಮಾಜ್ ಆಗಿತ್ತು. ಆ ಕಾರಣದಿಂದಲೇ ಈಗಲೂ ಕೂಡ ಪರೋಕ್ಷವಾಗಿ ನಮಾಜ್ ಮಾಡಬಹುದೋ ಇಲ್ಲವೋ ಎನ್ನುವ ಬಗ್ಗೆ ವಿದ್ವಾಂಸರಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇದೆ. ಕೆಲವರ ಅಭಿಪ್ರಾಯದ ಪ್ರಕಾರ ಅತ್ಯಂತ ಪ್ರಮುಖ ವ್ಯಕ್ತಿಗಳಾದರೆ ಮತ್ತು ಎಲ್ಲಾದರೂ ದೂರ ಅವರ ಮರಣ ಸಂಭವಿಸಿದರೆ ಅವರಿಗಾಗಿ ಪರೋಕ್ಷ ನಮಾಜ್ ಮಾಡಬೇಕು ಅಥವಾ ಮಾಡಬಹುದು ಎಂಬ ಅಭಿಪ್ರಾಯದ ಕೆಲವರದ್ದಾದರೆ, ಪರೋಕ್ಷ ನಮಾಜ್ ಇಲ್ಲ, ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಜ್ಜಾಶಿ ದೊರೆಗೆ ಮಾತ್ರ ಮಾಡಿದ್ದರು. ಏಕೆಂದರೆ ನಜ್ಜಾಶಿ ದೊರೆಗೆ ಅಲ್ಲಿ ಯಾರೂ ನಮಾಜ್ ಮಾಡಿರಲಿಲ್ಲ ಮತ್ತು ನಜ್ಜಾಶಿ ದೊರೆ ಮುಸ್ಲಿಮರಿಗೆ ಬಹಳ ದೊಡ್ಡ ಉಪಕಾರ ಮಾಡಿದಂತಹ ಒಬ್ಬ ದೊರೆಯಾಗಿದ್ದರು ಮತ್ತು ಒಬ್ಬಂಟಿಯಾದ ಮುಸ್ಲಿಮರಾಗಿದ್ದರು. ಆ ಕಾರಣಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಾಗಿ ಪರೋಕ್ಷವಾದ ನಮಾಜ್ ನಿರ್ವಹಿಸಿದರು ಎಂಬಂತಹ ಮಾತುಗಳಿವೆ. ಒಟ್ಟಿನಲ್ಲಿ ನಜ್ಜಾಶಿ ದೊರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಯಾಯಿಗಳಿಗೆ, ಮುಸ್ಲಿಮರಿಗೆ ಮಾಡಿದಂತಹ ಒಂದು ಉಪಕಾರ ಅದು ಬಹಳ ದೊಡ್ಡ ಉಪಕಾರವಾಗಿತ್ತು. ಇನ್ನು ನಾವು ಮತ್ತೆ ಮಕ್ಕಾ ಜೀವನದ ಕಡೆಗೆ ಮುಂದುವರಿಯುವುದಾದರೆ, ಮಕ್ಕಾ ಜೀವನದ ಈ ಕೊನೆಯ ಘಟ್ಟದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯ ಉಪದ್ರವವನ್ನು ಮಾಡಲಾಗುತ್ತಿತ್ತು. ಅವರು ಅಬೂ ತಾಲಿಬ್ ಅವರ ಆಶ್ರಯದಲ್ಲಿ ಇದ್ದ ಕಾರಣ ಅವರ ಮೇಲೆ ದೈಹಿಕವಾದ ಹಲ್ಲೆ ನಡೆಸಲಿಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ. ಆದರೂ ಕೂಡ ಅದಕ್ಕಾಗಿ ಪ್ರಯತ್ನ ನಡೀತಾ ಇತ್ತು. ಅವರ ಅನುಯಾಯಿಗಳ ಮೇಲೆಯೂ ಕೂಡ ಹಲ್ಲೆಗಳು ನಡೀತಾ ಇತ್ತು. ಒಂದು ಸಂದರ್ಭದಲ್ಲಿ ಅಬೂ ಜಹಲ್ ಪ್ರತಿಯೊಂದು ಸಂದರ್ಭವನ್ನು ಉಪಯೋಗಿಸಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಉಪದ್ರವ ಮಾಡ್ತಾ ಇದ್ದ. ಒಂದು ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಬಾದಲ್ಲಿದ್ದಾಗ ಅಬೂ ಜಹಲ್ ಬಂದು ಅವರ ಹಿರಿಯರ ಬಗ್ಗೆ, ಅವರ ತಂದೆ ತಾಯಿಗಳ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಅತ್ಯಂತ ಹೀನಾಯವಾಗಿ ಜರೆದು ಕೊನೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಲೆಗೆ ಒಂದು ಏಟನ್ನು ಕೂಡ ಕೊಟ್ಟನು. ಇದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಗಾಯವೂ ಕೂಡ ಆಯಿತು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಳ್ಮೆಯ ಪ್ರದರ್ಶನ ಮಾಡಿದರು. ಆ ಎಲ್ಲ ಅತ್ಯಂತ ಹೀನಾಯವಾದಂತಹ ಉಪದ್ರ ಮಾಡುವಂತಹ ಪ್ರಯತ್ನವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ತಾಳ್ಮೆಯೊಂದಿಗೆ ನುಂಗಿಕೊಂಡರು. ಆದರೆ ಅದನ್ನು ಅನೇಕರು ನೋಡಿದರು, ಕೆಲವು ಮಹಿಳೆಯರು ಕೂಡ ನೋಡಿದರು. ಇನ್ನು ಅವರ ಚಿಕ್ಕಪ್ಪ ಅದೇ ಸಂದರ್ಭದಲ್ಲಿ ಅವರಿಗೆ ಚಿಕ್ಕಪ್ಪನಾದಂತಹ ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹು ಅವರಿಗೆ ಬೇಟೆಗೆ ಹೋಗುವಂತಹ ಒಂದು ಅಭ್ಯಾಸ ಇತ್ತು. ಅವರು ಬೇಟೆಗೆ ಹೋಗಿ ಬರ್ತಾಯಿದ್ದರು. ಆ ಸಂದರ್ಭದಲ್ಲಿ ಈ ದೃಶ್ಯವನ್ನು ನೋಡಿದ್ದಂತಹ ಮಹಿಳೆಯರು ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹುರವರನ್ನು ನಿಲ್ಲಿಸಿ ಹೇಳಿದರು, ನಿಮ್ಮ ಕುಟುಂಬದಲ್ಲಿ ಯಾರೂ ಗಂಡಸರಿಲ್ಲವೇ? ನಿಮ್ಮ ಅಣ್ಣನ ಮಗನಾದಂತಹ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಇಂದು ಅಬೂ ಜಹಲ್ ಅತ್ಯಂತ ಹೀನಾಯವಾಗಿ ಜರೆದನು. ನಿಮ್ಮ ಕುಟುಂಬದ ಬಗ್ಗೆ ಅತ್ಯಂತ ತುಚ್ಛವಾದಂತಹ ಮಾತುಗಳನ್ನು ಆಡಿದನು ಮತ್ತು ಅವರಿಗೆ ಒಂದು ಏಟನ್ನೂ ಕೂಡ ಕೊಟ್ಟನು. ಯಾರೂ ಗಂಡಸರಿಲ್ಲವೇ ಅದನ್ನು ಎದುರಿಸಲಿಕ್ಕೆ ಎಂದು ಹೇಳಿದರು. ಆಗ ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹುರಿಗೆ ಬಹಳ ಸಿಟ್ಟು ಬಂತು. ಅವರು ತಮಗೆ ಬೇಟೆಗೆ ಹೋಗಿದ್ದಂತಹ ಬಿಲ್ಲು, ಬಾಣ ಇತ್ಯಾದಿಗಳನ್ನು ಹಿಡಿದುಕೊಂಡು ನೇರವಾಗಿ ಕಾಬಾಕ್ಕೆ ಹೋದರು. ಅಲ್ಲಿ ಎಂದಿನಂತೆ ಆ ನಾದಿ ಎಂಬ ಪ್ರದೇಶದಲ್ಲಿ, ಜನ ಸೇರುವಂತಹ ಪ್ರದೇಶಕ್ಕೆ ನಾದಿ ಅಂತ ಹೇಳ್ತಾರೆ, ಅಲ್ಲಿ ಅಬೂ ಜಹಲ್ ಮತ್ತು ಅವನ ಸಹಚರರು ಕುಳಿತುಕೊಂಡಿದ್ದರು. ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹು ನೇರವಾಗಿ ಹೋದರು. ಅಬೂ ಜಹಲ್ನಿಗೆ ಬಹಳ ಉಚ್ಚ ಸ್ವರದಲ್ಲಿ ಜರೆದರು ಮತ್ತು ಹೇಳಿದರು, ನನ್ನ ಅಣ್ಣನ ಮಗ ಎಂದು ನಿಮಗೆ ಗೊತ್ತಿಲ್ಲವೇ? ನಮ್ಮ ಕುಟುಂಬದ ಒಂದು ಮೇಲ್ಮೆಯ ಬಗ್ಗೆ ನಿಮಗೆ ಅಷ್ಟೂ ಕೂಡ ಪರಿಜ್ಞಾನ ಇಲ್ಲವೇ ಎಂದು ಹೇಳಿ ಆ ಬಿಲ್ಲಿನಿಂದಲೇ ಅಬೂ ಜಹಲ್ನ ಮುಖಕ್ಕೆ ಹೊಡೆದರು ಮತ್ತು ಆ ಮೂಲಕ ಅಬೂ ಜಹಲ್ನ ಮುಖದಲ್ಲಿ ರಕ್ತ ಚಿಮ್ಮಿತು. ಆದರೆ ಅಬೂ ಜಹಲ್ಗೆ ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹುರ ವಿರುದ್ಧ ನಿಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರಂತಹ ಒಬ್ಬ ಅತ್ಯಂತ ಪ್ರಬಲವಾದಂತಹ ವ್ಯಕ್ತಿಯಾಗಿದ್ದರು ಮತ್ತು ಭಾವುಕರಾದಂತಹ ಅರಬರ ಒಂದು ಗುಣವನ್ನು ಈ ಮೊದಲೇ ನಾನು ಹೇಳಿದ್ದೇನೆ. ಆ ಕಾರಣದಿಂದ ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು, ನೀವು ಒಂದು ವೇಳೆ ಇದೇ ರೀತಿಯ ಉಪದ್ರವವನ್ನು ಮುಂದುವರಿಸುತ್ತೀರಿ ಎಂದಾದರೆ ನಾನು ಈ ಸಂದರ್ಭದಲ್ಲೇ ಒಂದು ದೊಡ್ಡ ಪ್ರಕಟಣೆಯನ್ನು ಮಾಡಬಯಸುತ್ತೇನೆ. ಅದೇನಂತ ಹೇಳಿದರೆ, ನಾನೂ ಕೂಡ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಯಾಗಿದ್ದೇನೆ ಎಂಬುದನ್ನು ಪ್ರಕಟಿಸುತ್ತೇನೆ, ನಾನು ಕೂಡ ಮುಸ್ಲಿಮ್ ಆಗಿದ್ದೇನೆ ಎಂದು ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು. ಅವರ ಆ ಹೇಳಿಕೆ ಕೇವಲ ಭಾವುಕವಾದಂತಹ ಮಾತವಾಗಿತ್ತು.
ನಿಜವಾದಂತಹ ಇಸ್ಲಾಂ ಸ್ವೀಕಾರ ಆಗಿರಲಿಲ್ಲ. ಆದ್ದರಿಂದ ಮನೆಗೆ ಹೋದ ನಂತರ ಅವರಿಗೆ ಸ್ವಲ್ಪ ಭಾವನೆಗಳೆಲ್ಲ ಸ್ವಲ್ಪ ತಣಿದು ಹೋದಾಗ ಅವರಿಗೆ ಒಂದು ರೀತಿಯ ಚಿಂತೆ ಆಯಿತು. ನಾನೇನೋ ಇಸ್ಲಾಂ ಸ್ವೀಕಾರದ ಪ್ರಕಟಣೆ ಮಾಡಿದ್ದೇನೆ, ಆದರೆ ಆ ಕ್ಷಣದಲ್ಲಿ ನನಗೆ ಬಂದಂತಹ ಕೋಪದ ಕಾರಣದಿಂದ ಮಾಡಿದ್ದೇನೆ, ಆದ್ದರಿಂದ ಮುಂದೇನ ಮಾಡುವುದು ಎಂದು ಅವರಿಗೆ ಆ ಗೊಂದಲದಲ್ಲಿ ನಿದ್ರೆಯೇ ಬರಲಿಲ್ಲ. ಆದ್ದರಿಂದ ಮರುದಿನ ಬೆಳಿಗ್ಗೆ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋದರು. ನಡೆದ ಘಟನೆಯನ್ನು ಹೇಳಿದರು. ಅಬೂ ಜಹಲ್ನ ಮೇಲೆ ನಡೆಸಿದಂತಹ ಪ್ರಹಾರದ ಬಗ್ಗೆಯೂ ಕೂಡ ಹೇಳಿದರು. ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸಾಂತ್ವನಪಡಿಸಿದರು ಮತ್ತು ಅವರಿಗೆ ಇಸ್ಲಾಮಿನ ಸಂದೇಶವನ್ನು ಕೊಟ್ಟರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ಈ ವೈಯಕ್ತಿಕವಾದ ಸಂದೇಶ ಅದು ಹಮ್ಜಾ ರದಿಯಲ್ಲಾಹು ತಆಲಾ ಅನ್ಹುರವರ ಮೇಲೆ ಪ್ರಭಾವ ಬೀರಿತು ಮತ್ತು ಅವರು ಇಸ್ಲಾಮಿನ ವರ್ತುಳದೊಳಕ್ಕೆ ಬಂದರು. ಹೀಗೆ ಹಮ್ಜಾ ರದಿಯಲ್ಲಾಹು ತಆಲಾ ಅನ್ಹು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಚಿಕ್ಕಪ್ಪ, ಅವರು ಮಕ್ಕಾದಲ್ಲೇ ಅತ್ಯಂತ ತಮ್ಮ ಶೌರ್ಯಕ್ಕೆ, ಧೈರ್ಯಕ್ಕೆ ಮತ್ತು ಅವರ ಒಂದು ರೀತಿಯ ನಾಯಕತ್ವಕ್ಕೆ ಬಹಳ ಜನಜನಿತವಾದಂತಹ ವ್ಯಕ್ತಿಯಾಗಿದ್ದರು. ಅಂತಹ ಒಬ್ಬ ವ್ಯಕ್ತಿ ಇಸ್ಲಾಮಿನ ವರ್ತುಳದೊಳಕ್ಕೆ ಬಂದದ್ದು ಮುಸ್ಲಿಮರ ಪಾಲಿಗೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಾಲಿಗೆ ಒಂದು ದೊಡ್ಡ ಶಕ್ತಿಯಾಗಿತ್ತು. ಆನಂತರ ಕೆಲವೇ ಸಮಯದಲ್ಲಿ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯು ಕೂಡ ಇಸ್ಲಾಮಿನ ವರ್ತುಳದೊಳಕ್ಕೆ ಬಂದರು. ಅವರೇ ಉಮರ್ ರದಿಯಲ್ಲಾಹು ತಆಲಾ ಅನ್ಹು. ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದರು. ಆ ಪ್ರಾರ್ಥನೆ ಏನಂತ ಹೇಳಿದರೆ, ಅಲ್ಲಾಹುಮ್ಮ ಅಇಜ್ಜಲ್ ಇಸ್ಲಾಮ ಬಿ ಅಹದಿಲ್ ಉಮರೇನ್. ಎರಡು ಉಮರ್ಗಳ ಪೈಕಿ ಅಬೂ ಜಹಲ್ನ ಹೆಸರು ಕೂಡ ಉಮರ್ ಎಂದಾಗಿತ್ತು ಮತ್ತು ಉಮರ್ ಬಿನ್ ಖತ್ತಾಬ್ ಅವರ ಹೆಸರು ಕೂಡ ಉಮರ್ ಎಂದಾಗಿತ್ತು. ಅವರಿಬ್ಬರೂ ಕೂಡ ತಮ್ಮ ಒಂದು ರೀತಿಯ ಹಠ ಸಾಧನೆಗೆ, ತಾವು ಮಾಡಿದ ಕಾರ್ಯದಲ್ಲಿ ಅಚಲವಾಗಿ ಅಥವಾ ನಾವು ನೆರೆನಂಬಿದ ಆದರ್ಶದಲ್ಲಿ ಅಚಲವಾಗಿ ನಿಲ್ಲುವಂತಹ ಒಂದು ಗುಣಕ್ಕೆ ಪ್ರಸಿದ್ಧರಾಗಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದ್ಧ ವೈರಿಗಳಾಗಿದ್ದರು ಇಬ್ಬರೂ ಕೂಡ. ಆದರೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿದ್ದಂತಹ ಒಂದು ರೀತಿಯ ಸಕಾರಾತ್ಮಕ ಗುಣಗಳನ್ನು ಕಂಡರು. ತಮ್ಮ ನೆರೆನಂಬಿದ ಆದರ್ಶಗಳಿಗೆ ಬದ್ಧವಾಗಿ ನಿಲ್ಲುವ, ಅದಕ್ಕಾಗಿ ಮಾಡು ಅಥವಾ ಮಡಿ ಎನ್ನುವಂತಹ ಒಂದು ರೀತಿಯ ವಿಭಾವನೆಯನ್ನು ತಳೆಯುವಂತಹ ಒಂದು ಮನೋಭಾವ, ಅದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಕಾರಾತ್ಮಕ ಅಂಶವಾಗಿ ಕಂಡರು. ಮತ್ತು ಅವರ ಪೈಕಿ, ಆ ಇಬ್ಬರ ಪೈಕಿ, ಇಬ್ಬರೂ ಕೂಡ ನಾಯಕತ್ವದ ಗುಣ ಇರುವವರು, ಅವರ ಪೈಕಿ ಒಬ್ಬರ ಮೂಲಕ ಇಸ್ಲಾಮಿಗೆ ಶಕ್ತಿಯನ್ನು ಕೊಡು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಾರ್ಥನೆ ಮಾಡಿದ್ದರು. ಹೀಗೆ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಒಂದು ದಿನ ಅವರಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೂಲಕ ಎಷ್ಟೆಲ್ಲ ಮನೆಗಳಿಗೆ ಇಸ್ಲಾಂ ತಲುಪಿದೆ ಮತ್ತು ಎಲ್ಲ ಮನೆಗಳಲ್ಲಿಯೂ ಕೂಡ ಒಂದು ರೀತಿಯ ಭಿನ್ನಾಭಿಪ್ರಾಯ ಉಂಟಾಗಿದೆ ಎಂದೆಲ್ಲ ಜನರು ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ಹೇಳಿದಾಗ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಕ್ರುದ್ಧರಾದರು ಮತ್ತು ಈ ದಿನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಂದೇ ಬಿಡ್ತೇನೆ ಎಂದು ಹೇಳಿ ಒಂದು ಖಡ್ಗವನ್ನು ಹಿಡಿದು ಅದರಿಂದ ಹೊರೆಯಿಂದ ಹೊರತೆಗೆದು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದರು ಬಹಳ ಸಿಟ್ಟಿನೊಂದಿಗೆ. ಆಗ ಒಬ್ಬರು ಎದುರಾದರು. ಅವರು ಕೇಳಿದರು, ಎಲ್ಲಿಯೇ ಹೋಗ್ತಿದ್ದೀರಿ ಉಮರ್? ಯಾಕೆಂತ ಹೇಳಿದರೆ ಖಡ್ಗ ಕೈಯಲ್ಲಿದೆ, ಅವರ ಮುಖದಲ್ಲಿ ಸಿಟ್ಟು ಕಾಣ್ತಾ ಇದೆ ಮತ್ತು ಇವರು ಹೋಗಿ ಯಾವ ಅನಾಹುತವನ್ನು ಮಾಡಿಕೊಳ್ತಾರೆ ಎಂದು ಹೇಳಿ ಅವರು ಕೇಳಿದರು, ಎಲ್ಲಿಗೆ ಹೋಗ್ತಾ ಇದ್ದಾರೆ? ಆಗ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಅವರು ಹೇಳಿದರು, ನಾನು ದಾರುಲ್ ಅರ್ಕಮ್ಗೆ ಹೋಗ್ತಾ ಇದ್ದೇನೆ. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿದ್ದಾರೆ ಎಂದು ಗೊತ್ತಾಯಿತು. ಈ ದಿನ ನಾನು ಅವರ ರುಂಡವನ್ನೇ ಚೆಂಡಾಡುತ್ತೇನೆ ಎಂದು ಹೇಳಿದರು. ಆಗ ಅವರು ಹೇಳಿದರು, ಹಾಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಆಕ್ರಮಣ ಮಾಡಿದರೆ ಅವರ ಸಂತಾನ ಇಲ್ಲಿ ಎಷ್ಟು ದೊಡ್ಡ ಸಂತಾನ ಎಂದು ನಿಮಗೆ ಗೊತ್ತೇ ಇದೆ. ಬನು ಹಾಶಿಮ್ ಮತ್ತು ಬನು ಮುತ್ತಲಿಬ್ ಅವರು ನಿಮ್ಮನ್ನು ಹಾಗೇ ಬಿಡ್ತಾರೋ, ಅವರು ಕೂಡ ನಿಮ್ಮನ್ನು ಕೊಂದು ಬಿಡ್ತಾರೆ. ಮೊದಲು ನೀವು ಮಾಡಬೇಕಾದ್ದು ಏನು ಅಂತ ಹೇಳಿದರೆ, ನಿಮ್ಮ ಕುಟುಂಬವನ್ನು ಸರಿ ಮಾಡಿ. ನಿಮ್ಮ ಕುಟುಂಬದಲ್ಲೇ ನಿಮ್ಮ ತಂಗಿ ಫಾತಿಮಾ ಬಿಂತ್ ಖತ್ತಾಬ್ ಅವರು ಕೂಡ ಇಸ್ಲಾಂ ಸ್ವೀಕಾರ ಮಾಡಿದ್ದಾರೆ. ಈ ವಿಷಯ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ಗೊತ್ತಿರಲಿಲ್ಲ. ಆಗ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ನೇರವಾಗಿ ತನ್ನ ಸಹೋದರಿಯ ಬಳಿಗೆ ಹೋಗ್ತಾರೆ. ಅವರ ಸಹೋದರಿಯ ಗಂಡನ ಹೆಸರು ಸಯೀದ್ ಬಿನ್ ಝೈದ್. ಅವಳು ಕೂಡ ಇಸ್ಲಾಂ ಸ್ವೀಕಾರ ಮಾಡಿದ್ದರು. ಫಾತಿಮಾ ಬಿಂತ್ ಖತ್ತಾಬ್ ಅವರು ಕೂಡ ಇಸ್ಲಾಂ ಸ್ವೀಕಾರ ಮಾಡಿದ್ದರು. ಮತ್ತು ಅವರಿಬ್ಬರೂ ಕೂಡ ಆ ಸಂದರ್ಭದಲ್ಲಿ ಖಬ್ಬಾಬ್ ಬಿನ್ ಅರತ್, ಒಬ್ಬ ಗುಲಾಮ ಮನೆತನದಲ್ಲಿದ್ದಂತಹ ವ್ಯಕ್ತಿ, ಅವರು ಇಸ್ಲಾಮಿನ ಬಗ್ಗೆ ಚೆನ್ನಾಗಿ ಕಲಿತುಕೊಂಡಿದ್ದರು. ಮತ್ತು ಖಬ್ಬಾಬ್ ಬಿನ್ ಅರತ್ ಅವರಿಗೆ ಕುರ್ಆನ್ನ ಪಾಠ ಮಾಡ್ತಾಯಿದ್ದರು. ಮತ್ತು ಕುರ್ಆನ್ ಬರೆದಿರುವಂತಹ ಒಂದು ಚರ್ಮದಲ್ಲಿ ಬರೆಯಲಾಗ್ತಾ ಇತ್ತು. ಆಗಿನ್ನೂ ಕೂಡ ಪೇಪರ್ ಬಂದಿರಲಿಲ್ಲ. ಕುರ್ಆನ್ ಬರೆದಿದ್ದಂತಹ ಒಂದು ಚರ್ಮದ ಸಾಧನ, ಅದನ್ನು ಮುಂದಿಟ್ಟುಕೊಂಡು ಸೂರತು ತಾಹ ಇದರ ವಿವರಣೆಯನ್ನು ಅವರಿಗೆ ತಿಳಿಸಿಕೊಡ್ತಾಯಿದ್ರು. ಆದ್ದರಿಂದ ಈ ಸಂದರ್ಭದಲ್ಲಿಯೂ ಕೂಡ ಎಂತಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎಂಬುದನ್ನು ಸ್ವಲ್ಪ ನೋಡಿ. ಜನರು ಇಸ್ಲಾಮಿನ ವರ್ತುಳದೊಳಕ್ಕೆ ಬಂದರೆ
ಅವರಿಗೆ ಅವರ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಂತಹ ಜನಸಮೂಹದ ಮೂಲಕ ಮಾಡ್ತಾಯಿದ್ರು. ಹಬ್ಬಾಬ್ ಬಿನ್ ಅರತ್ ಇಸ್ಲಾಮಿಗೆ ಬಂದವರು ಮತ್ತು ಅವರ ಮೇಲೆ ಅನೇಕ ದಬ್ಬಾಳಿಕೆಗಳು ನಡೆದಿತ್ತು. ಒಬ್ಬ ಗುಲಾಮ ಮನೆತನದ ವ್ಯಕ್ತಿ, ಆದ್ದರಿಂದ ಅಲ್ಲಿ ಗುಲಾಮ ಮನೆತನದವರು ಅವರಿಗೆ ಕಲಿಸುವಂತಹ ಕೆಲಸ, ಆ ಕೆಲಸವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಲೇ ಕೊಟ್ಟರು. ಆ ಮೂಲಕ ಇಸ್ಲಾಮಿನಲ್ಲಿ ಸಮಾನತೆ ಏನು ಎಂಬುದನ್ನು ತಿಳಿಸಿಕೊಟ್ಟರು. ಎಷ್ಟೋ ಕಾಲಗಳವರೆಗೆ ನಿಮಗೆ ಗೊತ್ತಿದೆ, ನಮ್ಮ ಸಮಾಜದಲ್ಲಿಯೂ ನಮ್ಮ ಭಾರತೀಯ ಹಿನ್ನೆಲೆಯಲ್ಲಿಯೂ ನೋಡುವುದಾದರೆ ಕಲಿಸುವ ಕೆಲಸ ಮತ್ತು ಧಾರ್ಮಿಕವಾಗಿ ನಾಯಕತ್ವವನ್ನು ಕೊಡುವಂತಹ ಕೆಲಸ ಅದು ಹಿಂದುಳಿದ ಜನಾಂಗಕ್ಕೆ ಇಲ್ಲ, ಮತ್ತು ಅದು ಕೇವಲ ಕೆಲವರು ಮಾತ್ರ ಮಾಡಬೇಕು ಎನ್ನುವಂತಹ ಒಂದು ವಿಭಾವನೆ, ಒಂದು ಕಲ್ಪನೆ ಮತ್ತು ಅದರ ಪ್ರಾಯೋಗಿಕ ರೂಪ ನಮ್ಮ ಸಮಾಜದಲ್ಲಿ ಅಸ್ತಿತ್ವದಲ್ಲಿತ್ತು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಟ್ಟಿಗೆ ನೋಡುವುದಾದರೆ ಗುಲಾಮ ಮನೆತನದಿಂದ ಬಂದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಶಿಕ್ಷಕನನ್ನಾಗಿ ಕಳುಹಿಸಲಾಯಿತು. ಮತ್ತು ಅವರು ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಸಹೋದರಿ ಮತ್ತು ಅವರ ಪತಿಗೆ ಇಸ್ಲಾಮಿನ ಬಗ್ಗೆ ವಿವರಗಳನ್ನು, ಕುರ್ಆನ್ನ ಕಲಿಕೆಯನ್ನು ಮಾಡಿಕೊಡ್ತಾಯಿದ್ರು. ಆಗ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಹೋಗಿ ಬಾಗಿಲು ತಟ್ಟಿದರು, ತಮ್ಮ ಸಹೋದರಿಯ ಮನೆಯ ಬಾಗಿಲು. ಅವರಿಗೆ ಹೊರಗಿನಿಂದಲೇ ಕುರ್ಆನ್ ಓದುವ ಶಬ್ದ ಕೇಳ್ತಾ ಇತ್ತು. ಕುರ್ಆನ್ನಲ್ಲಿ ಅದರ ಶಬ್ದವನ್ನು ಕೇಳಿದಾಗ ಅವರಿಗೂ ನಿಜವಾಗಿಯೂ ಕೂಡ ಎಂದು ವಿಶೇಷವಾದಂಥ ಅನುಭವ ಆಯಿತು. ಆದರೂ ಕೂಡ ಅವರು ಒಳಗೆ ಹೋದರು. ಒಳಗೆ ಹೋಗಿ ಏನು ಮಾಡ್ತಾ ಇದ್ದೀರಿ ಎಂದು ಕೇಳಿದರು. ಹಬ್ಬಾಬ್ ಬಿನ್ ಅರತ್ ಒಳಗೆ ಹೋಗಿ ಅವಿತುಕೊಂಡರು ಮತ್ತು ಫಾತಿಮಾ ಅವರು ತಮ್ಮ ಭಾವನೊಂದಿಗೆ ಕೇಳಿದರು, ಸಹೋದರಿಯ ಪತಿಯೊಂದಿಗೆ, ಏನು ಮಾಡ್ತಾ ಇದ್ದೀರಿ? ಆಗ ಅವರು ಹೇಳಿದರು, ನಾವು ಕುರ್ಆನನ್ನು ಓದ್ತಾ ಇದ್ದೇವೆ. ಹಾಗೆ ಇವರೊಂದು ಹೊಡೆತವನ್ನು ಕೊಡಲಿಕ್ಕೆ ಉಮರ್ ರದಿಯಲ್ಲಾಹು ಅನ್ಹು ಕೈ ಬೀಸಿದರು. ಕೈ ಬೀಸಿದಾಗ ಅವರ ತಂಗಿ ಫಾತಿಮಾ ಬಿಂತ್ ಖತ್ತಾಬ್ ಅವರು ಮುಂದೆ ಬಂದು ನಿಂತುಕೊಂಡರು ಮತ್ತು ಅವರ ಬೀಸಿದ ಕೈ ತನ್ನ ಸಹೋದರಿಗೆ ತಗಲಿತು ಮತ್ತು ಸಹೋದರಿಯಾಗೆ ಅದರಿಂದ ಪೆಟ್ಟಾಯಿತು ಕೂಡ. ಆಗ ಇಬ್ಬರು ಕೂಡ ಅವರಿಗೆ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಅವರಿಗೂ ಕೂಡ ಪೆಟ್ಟು ತನ್ನ ಸಹೋದರರಿಗೆ ಬಿತ್ತು ಎಂಬ ಕಾರಣಕ್ಕಾಗಿ ಸ್ವಲ್ಪ ಬೇಜಾರಾಯಿತು. ಕೊನೆಗೆ ಸಹೋದರಿ ಕೂಡ, ನಾವು ಕುರ್ಆನ್ ಓದ್ತಾ ಇದ್ದೇವೆ, ಅದಕ್ಕಾಗಿ ಈ ಗಲಾಟೆ ಮಾಡುವ ಅಗತ್ಯ ಏನಿದೆ? ಆಗ ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಹೇಳಿದರು, ಅದು ಯಾವುದೋ ಒಂದು ಅವರಿಗೆ ಆ ಪೆಟ್ಟು ಬಿದ್ದಾಗ ಸ್ವಲ್ಪ ಬೇಜಾರಾಯಿತು. ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಅವರ ಒಂದು ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದರೆ, ಅವರಿಗೆ ಬೇಗ ಸಿಟ್ಟು ಬರ್ತಾಯಿತ್ತು, ಬಹಳ ಕಠಿಣವಾದಂತಹ ವ್ಯಕ್ತಿತ್ವ. ಅದೇ ರೀತಿಯಲ್ಲಿ ಒಳಗಿನಿಂದ ಬಹಳ ಮೃದುವಾದಂತಹ ವ್ಯಕ್ತಿತ್ವ ಅವರದ್ದು. ಆದ್ದರಿಂದ ತನ್ನ ಸಹೋದರಿಗೆ ಪೆಟ್ಟು ಬಿದ್ದಾಗ ಅವರಲ್ಲಿ ಒಂದು ರೀತಿಯ ಮೃದುತ್ವ ಬೆಳೆಯಿತು ಮತ್ತು ಆ ಮೂಲಕ ಅವರು ಹೇಳಿದರು, ಆ ಕುರ್ಆನ್ ಎಂದರೇನು ನನಗೂ ತಿಳಿಸಿ ಎಂದು ಹೇಳಿದರು. ಆಗ ಫಾತಿಮಾ ಬಿಂತ್ ಖತ್ತಾಬ್ ರದಿಯಲ್ಲಾಹು ತಆಲಾ ಅನ್ಹಾ ಅವರು ಹೇಳಿದರು, ನೀವು ಈಗ ಅಶುದ್ಧಾವಸ್ಥೆಯಲ್ಲಿದ್ದೀರಿ, ನಿಮ್ಮ ಕೈಯಲ್ಲಿಯೂ ಕೂಡ ರಕ್ತ ಇದೆ, ಖಡ್ಗ ಹಿಡಿದುಕೊಂಡು ಬಂದಿದ್ದೀರಿ, ಆದ್ದರಿಂದ ಹೋಗಿ ಮೊದಲು ಶುಚಿಯಾಗಿ ಬನ್ನಿ, ಆನಂತರ ನಿಮಗೆ ಕುರ್ಆನ್ ತಿಳಿಸಲಾಗುವುದು ಎಂದು ಹೇಳಿದರು. ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಒಳಗೆ ಹೋದರು, ಶುಚಿಯಾಗಿ ಬಂದರು ಮತ್ತು ಸ್ವಲ್ಪ ಮುಖ ಕೈಕಾಲುಗಳನ್ನು ತೊಳೆದುಕೊಂಡು ಬಂದರು. ಅನಂತರ ಅವರ ಮುಂದೆ ಪವಿತ್ರ ಕುರ್ಆನ್ನ ವಾಕ್ಯ 20ನೇ ಅಧ್ಯಾಯದ ತಾಹ ಎಂಬ ಅಧ್ಯಾಯದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ತಾಹ ಮಾ ಅನ್ಜಲ್ನಾ ಅಲೈಕಲ್ ಕುರ್ಆನ ಲಿತಶ್ಕ, ನಾವು ಪವಿತ್ರ ಕುರ್ಆನನ್ನು ಯಾವುದೇ ಸಂಕಷ್ಟಕ್ಕೆ ಮನುಷ್ಯರನ್ನು ಈಡು ಮಾಡಲಿಕ್ಕಾಗಿ ಅವತೀರ್ಣಗೊಳಿಸಿಲ್ಲ. ಇಲ್ಲ ತಜ್ಕಿರತಲ್ ಲಿಮನ್ ಯಖ್ಶಾ, ಯಾರು ಭಯಭೀತಿ ಉಳ್ಳವರಾಗಿದ್ದಾರೋ ಅವರಿಗೆ ಸ್ಮರಣೆಯ ರೂಪದಲ್ಲಿ ನಾವು ಇದನ್ನು ಅವತೀರ್ಣಗೊಳಿಸಿದ್ದೇವೆ. ಪವಿತ್ರ ಕುರ್ಆನ್ನ ಒಂದು ಉದ್ಧರಣಾ ಶೈಲಿ, ಅದರಲ್ಲಿ ಬಳಸಲಾಗಿರುವಂತಹ ಭಾಷೆ, ಸುಂದರವಾದ ಪದಗಳು, ಇದೆಲ್ಲವೂ ಕೂಡ ಮಕ್ಕಾದ ಜನರನ್ನು ಪ್ರಭಾವಿತಗೊಳಿಸ್ತಾ ಇತ್ತು. ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರನ್ನು ಕೂಡ ಈ ವಾಕ್ಯಗಳು ನಿಜವಾಗಿಯೂ ಕೂಡ ಪ್ರಭಾವಿತಗೊಳಿಸಿತು. ಅರಬಿ ಭಾಷೆ ಬಲ್ಲಂತಹ ವ್ಯಕ್ತಿಗಳು ಈಗಲೂ ಕೂಡ ಇದನ್ನು ಓದಿದರೆ ಪ್ರಭಾವಿತಗೊಳ್ತಾರೆ. ಆಗ ಅವರು ಹೇಳಿದರು, ನಿಜವಾಗಿಯೂ ಕೂಡ ಸುಂದರವಾದಂತಹ ಒಂದು ಮಾತು. ಹಬ್ಬಾಬ್ ಬಿನ್ ಅರತ್ ಆಗ ಹಿಂದೆ ಅವಿತು ಕುಳಿತಿದ್ದರು. ಅವರು ಥಟ್ಟನೆ ಮುಂದೆ ಬಂದರು. ಅವರು ಮತ್ತಷ್ಟು ವಿಚಾರಗಳನ್ನು ಹೇಳಿದರು. ಆಗ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಮಾನಸ ಲೋಕ ಬದಲಾಯಿತು ಮತ್ತು ಅವರು ಹೇಳಿದರು, ನಾನೂ ಕೂಡ ಇಸ್ಲಾಂ ಸ್ವೀಕಾರ ಮಾಡುತ್ತೇನೆ. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿದ್ದಾರೆ, ಅವರು ದಾರುಲ್ ಅರ್ಕಾಮ್ನಲ್ಲಿದ್ದಾರೆ ಎಂದು ಗೊತ್ತಾದಾಗ ತಮ್ಮ ಖಡ್ಗದೊಂದಿಗೆ ಅವರು ಮತ್ತೆ ದಾರುಲ್ ಅರ್ಕಾಮ್ನ ಕಡೆಗೆ ಹೋಗುತ್ತಾರೆ. ದಾರುಲ್ ಅರ್ಕಾಮ್ನಲ್ಲಿ ಅಲ್ಲಿ ಎಲ್ಲರೂ ಕೂಡ ಇದ್ದರು. ಉಮರ್ ರದಿಯಲ್ಲಾಹು ತಆಲಾ ಅನ್ನು ಖಡ್ಗ ಹಿಡಿದು ಅವರ ಕಡೆಗೆ ಬರ್ತಾ ಇದ್ದಾರೆ ಎಂಬ ಸುದ್ದಿ ಅವರಿಗೆ ತಲುಪಿತು. ದೂರದಿಂದಲೇ ಎಲ್ಲರೂ ಅವರನ್ನು ನೋಡಿದರು. ಹಮ್ಜಾ ರದಿಯಲ್ಲಾಹು ತಆಲಾ ಅನ್ಹುರವರು ಹೇಳಿದರು, ಒಳ್ಳೆಯ ಉದ್ದೇಶದಿಂದ ಬರುವುದಾದರೆ ನಾವು ಅವರನ್ನು ಬಿಟ್ಟು ಬಿಡುತ್ತೇವೆ, ಕೆಟ್ಟ ಉದ್ದೇಶದಿಂದ ಬರುವುದಾದರೆ ಆ ಖಡ್ಗದಿಂದ ಅವರ ರುಂಡವನ್ನು ಹಾರಿಸುತ್ತೇವೆ, ಹೆದರಬೇಕಾಗಿಲ್ಲ ಎಂದು ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅವರು ಒಳ್ಳೆಯ ಉದ್ದೇಶದಿಂದಲೇ ಬರುವಂತೆ ಕಾಣುತ್ತಿದೆ ಎಂದು ಹೇಳಿ ಅನಂತರ ಅವರು ಬಂದರು ಮತ್ತು ಇಸ್ಲಾಂ ಸ್ವೀಕಾರ ಮಾಡಿದರು. ಹೀಗೆ ದಾರುಲ್ ಅರ್ಕಮ್ಗೆ ಇರುವಂತಹ ಒಂದು ದೊಡ್ಡ ಕೀರ್ತಿ ಯಾವುದು ಅಂತ ಹೇಳಿದರೆ, ಉಮರ್ ರದಿಯಲ್ಲಾಹು ತಆಲಾ ಅನ್ಹುರಂತಹ ಒಬ್ಬ ಮಹಾನ್ ನಾಯಕ,
ಅವರು ಇಸ್ಲಾಂ ಸ್ವೀಕಾರ ಮಾಡಿದ್ದು ಕೂಡ ದಾರುಲ್ ಅರ್ಕಮ್ನಲ್ಲೇ. ಮತ್ತು ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದಂತಹ ಪ್ರಾರ್ಥನೆಗೆ ಒಂದು ಉತ್ತರವಾಗಿತ್ತು. 2 ಉಮರ್ಗಳ ಪೈಕಿ ಒಬ್ಬರ ಮೂಲಕ ನೀನು ಇಸ್ಲಾಮಿಗೆ ಗೌರವವನ್ನು ದಯಪಾಲಿಸುವ ಅಲ್ಲಾಹನೇ ಎಂಬ ಪ್ರಾರ್ಥನೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ್ದರು. ಶತ್ರುಗಳ ಬಗ್ಗೆಯೂ ಅವರಲ್ಲಿದ್ದಂತಹ ಸಕಾರಾತ್ಮಕ ಮನೋಭಾವವನ್ನು ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಆ ಮೂಲಕ ಅವರು ಇಸ್ಲಾಮಿನ ಹೊರತುಳಿದಕ್ಕೆ ಬಂದರು. ಹೀಗೆ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಇಸ್ಲಾಂ ಸ್ವೀಕರಿಸಿದ ಮರುದಿನವೇ ಮುಸ್ಲಿಮರು ಹೋಗಿ ಕಾಬಾದಲ್ಲಿ ಸಾಮೂಹಿಕವಾದ ಪ್ರಾರ್ಥನೆಯನ್ನು ಮಾಡಿದರು. ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು, ನಾವು ಪ್ರಚಾರ ಪಡಿಸ್ತಾ ಇರುವಂತಹ ಈ ಧಾರ್ಮಿಕ ಬೋಧನೆ ಇದು ಸತ್ಯವಾದುದಲ್ಲವೇ, ಮತ್ತೆ ನಾವು ಯಾಕೆ ಹೆದರಬೇಕು ಎಂದು ಹೇಳಿ ಅದರ ಮರುದಿನವೇ ಒಂದು ಸಾಲಿನ ನೇತೃತ್ವವನ್ನು ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹು ವಹಿಸಿದರು. ಮತ್ತೊಂದು ಸಾಲಿನ ನೇತೃತ್ವವನ್ನು ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ವಹಿಸಿದರು. ಹೀಗೆ ಇಬ್ಬರೂ ಕೂಡ ಸಾಲಾಗಿ ಹೋಗಿ ಮುಸ್ಲಿಮರ ಒಂದು ಸಮೂಹದ ಜೊತೆಗೆ ಮೊಟ್ಟ ಮೊದಲು ಸಾಮೂಹಿಕವಾಗಿ ಕಾಬಾದ ಪ್ರಾಂಗಣದಲ್ಲಿ ಇಸ್ಲಾಂ ಸ್ವೀಕಾರ ಮಾಡಿದರು. ಇದೊಂದು ದೊಡ್ಡ ಘಟನೆಯಾಗಿತ್ತು. ಈ ಮೂಲಕ ಮುಸ್ಲಿಮರು ನಿಚ್ಚಳವಾಗಿ, ಸ್ಪಷ್ಟವಾಗಿ ಮತ್ತು ಬಹಿರಂಗವಾಗಿ ಇಸ್ಲಾಮಿನ ಪ್ರಚಾರ ಮಾಡಲಿಕ್ಕೆ ಸನ್ನದ್ಧರಾದರು. ಈ ಕಾರಣದಿಂದಲೇ ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ಒಂದು ಹೊಸ ಹೆಸರು ಬಂತು. ಅದು ಯಾವುದು ಅಂತ ಹೇಳಿದರೆ ಅಲ್ ಫಾರೂಕ್. ಫಾರೂಕ್ ಅಂತ ಹೇಳಿದರೆ, ಫಾರಕ್ ಅಂತ ಹೇಳಿದರೆ ವ್ಯತ್ಯಾಸ ಕಲ್ಪಿಸುವವ, ಸತ್ಯ ಮಿಥ್ಯಗಳ ನಡುವೆ ವ್ಯತ್ಯಾಸ ಕಲ್ಪಿಸುವಂತಹ ವ್ಯಕ್ತಿ. ಇಂಥ ಒಂದು ದೊಡ್ಡ ಘಟನೆ ಆ ಸಂದರ್ಭದಲ್ಲಿ ಸಂಭವಿಸಿದ್ದರಿಂದ ಅವರಿಗೆ ಅಲ್ ಫಾರೂಕ್ ಎಂಬ ಹೆಸರು ಬಂತು. ಆ ಕಾರಣದಿಂದಲೇ ಅವರನ್ನು ಉಮರ್ ಅಲ್ ಫಾರೂಕ್, ಸತ್ಯ ಮಿಥ್ಯಗಳ ನಡುವೆ ಭೇದವನ್ನು ಕಲ್ಪಿಸಿದ, ಆ ಮೂಲಕ ಮುಸ್ಲಿಮರಿಗೆ ಬಹಿರಂಗವಾಗಿ ಕಾಬಾದ ಪರಿಸರದಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದಂತಹ ಒಬ್ಬ ವ್ಯಕ್ತಿ ಉಮರ್ ರದಿಯಲ್ಲಾಹು ತಾಲಾ ಅನ್ಹು ಎಂಬ ಕಾರಣದಿಂದ ಅವರಿಗೆ ಅಲ್ ಫಾರೂಕ್ ಎಂಬ ಬಿರುದು ಕೂಡ ಬಂತು. ಹೀಗೆ ಉಮರ್ ರದಿಯಲ್ಲಾಹು ತಾಲಾ ಅನ್ಹು ಬಹಳ ಧೈರ್ಯಶಾಲಿ ವ್ಯಕ್ತಿಯಾಗಿದ್ದರು. ಆದ್ದರಿಂದ ಅವರು ಸ್ವತಃ ಅಬೂ ಜಹಲ್ನ ಮನೆಗೆ ಹೋದರು ಮತ್ತು ಹೇಳಿದರು, ನಾನು ಇಸ್ಲಾಂ ಸ್ವೀಕಾರ ಮಾಡಿದ್ದೇನೆ. ಅಬೂ ಜಹಲ್ ಅವರ ಬಗ್ಗೆ ಮುಖ ತಿರುಗಿಸಿಕೊಂಡು ಒಳಗೆ ಹೋದನು. ಅವರ ವಿರುದ್ಧ ಮಾತನಾಡುವಂತಹ ಅಥವಾ ಅದಕ್ಕಾಗಿ ಹೋರಾಟ ನಡೆಸುವಂತಹ ಧೈರ್ಯ ಯಾರಿಗೂ ಅಲ್ಲಿ ಇರಲಿಲ್ಲ. ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು, ಇಲ್ಲಿ ಅತ್ಯಂತ ಹೆಚ್ಚು ಸುದ್ದಿ ಹರಡುವಂತಹ ವ್ಯಕ್ತಿ ಯಾರಿದ್ದಾರೆ? ಆಗ ಅಲ್ಲಿ ಒಬ್ಬ ಜಮೀಲ್ ಎಂಬ ವ್ಯಕ್ತಿ ಇದ್ದನು. ಆ ವ್ಯಕ್ತಿ ಯಾವುದೇ ಸುದ್ದಿಯನ್ನು ಇಡೀ ಮಕ್ಕದಲ್ಲಿ ಹರಡುವುದರಲ್ಲಿ ಬಹಳ ನಿಷ್ಣಾತರಾಗಿದ್ದನು. ಕೆಲವು ಹಾಗಿರ್ತಾರಲ್ಲ, ಸುದ್ದಿ ಮುಟ್ಟಿಸುವಂತಹ ಜನರು. ಅವರನ್ನು ಕರೆದು ಹೇಳಿದರು, ನಾನು ಇಸ್ಲಾಂ ಸ್ವೀಕಾರ ಮಾಡಿದ್ದೇನೆ. ಹೀಗೆ ಈ ಜಮೀಲ್ ಎಂಬ ವ್ಯಕ್ತಿ ಎಲ್ಲ ಕಡೆಗಳಲ್ಲಿ ಹೋಗಿ ವಿಷಯ ಗೊತ್ತಾ, ಏನು ಬೆಳವಣಿಗೆ ಆಗಿದೆ ಎಂಬುದು ಗೊತ್ತಾ, ಉಮರ್ ರದಿಯಲ್ಲಾಹು ತಾಲಾ ಅನ್ಹು ಕೂಡ ಪ್ರವಾದಿ ಮುಹಮ್ಮದರ ಅನುಯಾಯಿಯಾಗಿ ಮಾರ್ಪಟ್ಟಿದ್ದಾರೆ ಎಂದು ಸುದ್ದಿಯನ್ನು ಹರಡಿದನು. ಈ ಮೂಲಕ ಉಮರ್ ರದಿಯಲ್ಲಾಹು ತಾಲಾ ಅನ್ಹುರವರ ಇಸ್ಲಾಂ ಸ್ವೀಕಾರ ಎಲ್ಲ ಕಡೆಗಳಲ್ಲಿ ಒಂದು ದೊಡ್ಡ ಸುದ್ದಿಯಾಯಿತು. ಆದರೆ ಇಸ್ಲಾಮಿನ ಮಟ್ಟಿಗೆ ಹೇಳುವುದಾದರೆ ಅದು ಮುಸ್ಲಿಮರ ಮಟ್ಟಿಗೆ ಒಂದು ದೊಡ್ಡ ಸಂತಸದ ಸುದ್ದಿಯಾಗಿತ್ತು. ಆ ಮೂಲಕ ಮುಸ್ಲಿಮರಿಗೆ ಬಹಳಷ್ಟು ಶಕ್ತಿ ದೊರೆಯಿತು. ಆಗ ಎದುರಾಳಿಗಳು ಮತ್ತೆ ಅವರ ಪ್ರತಿರೋಧವನ್ನು ಮುಂದುವರಿಸಿದ್ದರು. ಅವರು ಬಯಸಿದರು, ಇದೇ ರೀತಿಯಲ್ಲಿ ಮುಸ್ಲಿಮರು ಮುಂದುವರಿತಾ ಹೋದರೆ ನಿಜವಾಗಿಯೂ ಕೂಡ ಮಕ್ಕಾದಲ್ಲಿ ದೊಡ್ಡ ಒಂದು ಸಮಸ್ಯೆ ಉಂಟಾಗಬಹುದು. ಆ ಕಾರಣಕ್ಕಾಗಿ ಅವರು ಒಂದು ತೀರ್ಮಾನವನ್ನು ಮಾಡಿದರು. ಅದೇನಂತ ಹೇಳಿದರೆ, ಅವರು ಅಬೂ ತಾಲಿಬರ ಬಳಿಗೆ ಬಂದರು. ನೀವು ನಿಮ್ಮ ಅಣ್ಣನ ಮಗನನ್ನು ನಮಗೆ ಒಪ್ಪಿಸುವುದಾದರೆ ಓಕೆ, ನಾವು ಸಮ್ಮತಿಸುತ್ತೇವೆ. ಇಲ್ಲದೆ ಹೋದರೆ ನಾವು ಎಲ್ಲರಿಗೂ ಮೇಲೆಯೂ ಕೂಡ ಪ್ರತಿಬಂಧವನ್ನು ಹೇರುತ್ತೇವೆ, ನಿಮ್ಮ ಇಡೀ ಕುಟುಂಬದ ಮೇಲೆ ಎಂದು ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಎರಡು ಕುಟುಂಬ ಇತ್ತು, ಬನು ಹಾಶಿಮ್ ಮತ್ತು ಬನು ಮುತ್ತಲಿಬ್. 2 ಮುತ್ತಾತಂದಿರ ಹೆಸರಿನಲ್ಲಿ ಅವರ ಕುಟುಂಬ ವ್ಯಾಪಕವಾಗಿ ಬೆಳೆದಿತ್ತು. ಆ ಇಡೀ ಕುಟುಂಬಕ್ಕೆ ನಾವು ನಿರ್ಬಂಧ ಹೇರ್ತೇವೆ. ಯಾಕೆಂತ ಹೇಳಿದರೆ, ನಿಮ್ಮ ಸಂತಾನದ ಒಬ್ಬ ವ್ಯಕ್ತಿ ನಮ್ಮ ಇಡೀ ಪರಿಸರದಲ್ಲಿ ಒಂದು ಹೊಸ ಧರ್ಮವನ್ನು ಹರಡುತ್ತಿದ್ದಾರೆ. ಆಗ ಈ ಸುದ್ದಿ ತಿಳಿದಾಗ ಅಬೂ ತಾಲಿಬ್ರವರು ಹೇಳಿದರು, ನಮ್ಮ ಮೇಲೆ ನಿರ್ಬಂಧ ಹೇರುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಆ ಕಾರಣದಿಂದ ನಾವು ಶಾಬ್ ಅಬೂ ತಾಲಿಬ್ ಎಂದು ಹೇಳಿದಂತಹ ಒಂದು ಕಣಿವೆಗೆ ಹೋಗಿ ಅಲ್ಲಿ ವಾಸಿಸೋಣ ಎಂದು ಹೇಳಿದೆ. ನಿರ್ಬಂಧಕ್ಕೆ ನಾವು ಹೆದರಬೇಕಾಗಿಲ್ಲ. ಆ ಕಣಿವೆಯಲ್ಲಿ ಹೋಗಿ ಎಲ್ಲರೂ ವಾಸಿಸಿದರು. ಅಬೂ ತಾಲಿಬ್ ಅವರ ಜೊತೆಗಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಧರ್ಮವನ್ನು ಅಬೂ ತಾಲಿಬ್ ಸ್ವೀಕರಿಸಲಿಲ್ಲ. ಅವರು ಸ್ವೀಕರಿಸದೇ ಇದ್ದರೂ ಕೂಡ ಪ್ರವಾದಿ ಮುಹಮ್ಮದರ ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಅವರ ಬೆಂಬಲಕ್ಕೆ ಅಬೂ ತಾಲಿಬ್ ನಿಂತಿದ್ದರು. ಹೀಗೆ ಅಬೂ ತಾಲಿಬ್ ಮತ್ತು ಬನು ಹಾಶಿಮ್ ಮತ್ತು ಬನು ಅಬ್ದುಲ್ ಮುತ್ತಲಿಬ್ನ ಇಡೀ ಕುಟುಂಬ ಅವರೆಲ್ಲರೂ ಕೂಡ ಶಾಬ್ ಅಬೂ ತಾಲಿಬ್ ಎಂಬ ಕಣಿವೆಯಲ್ಲಿ ಹೋಗಿ ವಾಸಿಸಿದರು ಮತ್ತು ಮಕ್ಕಾದ ಜನರು ಅವರ ಮೇಲೆ ನಿರ್ಬಂಧ ಹೇರಿದರು. ಈ ನಿರ್ಬಂಧ ಮುಂದುವರಿಯಿತು ಹಲವು ದಿನಗಳವರೆಗೆ.
ಇದನ್ನು ಸುಮಾರು ಕೆಲವರು ಹೇಳುತ್ತಾರೆ ಇದು 1.5 ವರ್ಷದ ತನಕ ಆಗಿರಬಹುದು ಅಥವಾ 3 ವರ್ಷದ ತನಕ ಆಗಿರಬಹುದು. ಈ ನಿಟ್ಟಿನಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇದೆ. ಆದರೆ ಹೆಚ್ಚಿನೆಲ್ಲ ಅಭಿಪ್ರಾಯಗಳ ಪ್ರಕಾರ ಸುಮಾರು 1.5 ವರ್ಷಗಳ ಕಾಲ ನಿರ್ಬಂಧವನ್ನು ಹೇರಲಾಯಿತು. ಇದಕ್ಕಾಗಿ ಅವರು ಏನು ಮಾಡಿದರು ಅಂತ ಹೇಳಿದರೆ, ಒಂದು ಒಪ್ಪಂದವನ್ನು ಬರೆದರು. ಆ ಒಪ್ಪಂದ ಏನು ಅಂತ ಹೇಳಿ ಒಂದು ವಿಧಿಯನ್ನು ಬರೆದರು. ಅದೇನಂತ ಹೇಳಿದರೆ ಒಂದು ಕಾನೂನನ್ನು. ಮತ್ತು ಅದು ಏನು ಅಂತ ಹೇಳಿದರೆ, ನಾವು ಈ ದಿನದಿಂದ ಬನು ಮುತ್ತಲಿಬ್ ಮತ್ತು ಬನು ಹಾಶಿಮ್ 2 ಕುಟುಂಬಗಳ ಮೇಲೆ ನಿರ್ಬಂಧವನ್ನು ಹೇರುತ್ತೇವೆ ಮತ್ತು ಎಲ್ಲ ಬೇರೆ ಗೋತ್ರಗಳ ಸರದಾರರು ಈ ನಿರ್ಬಂಧದಲ್ಲಿ ಶಾಮೀಲಾಗಿದ್ದಾರೆ ಎಂದು ಒಂದು ಸಹಿ ಹಾಕಿದರು, ಒಂದು ಒಕ್ಕಣೆಯನ್ನು ಬರೆದರು ಮತ್ತು ಅದರ ಕಾಬಾದ ಬಾಗಿಲನ್ನು ತೆರೆದು ಅದರ ಒಳಗೆ ಅದನ್ನು ಲಗತ್ತಿಸಿ ಅದನ್ನು ಆ ಬಾಗಿಲನ್ನು ಮುಚ್ಚಿದರು. ಈ ಮೂಲಕ ಈ ಒಪ್ಪಂದ ಅಥವಾ ಈ ಕಾನೂನನ್ನು ಜಾರಿಗೊಳಿಸಲಿಕ್ಕೆ ಬಹಳ ವಿದ್ಯುಕ್ತವಾದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದರು. ಆ ಮೂಲಕ ಎಲ್ಲರೂ ಅದನ್ನು ಪಾಲಿಸಬೇಕಾಗಿತ್ತು. ಹೀಗೆ ಆ ಒಪ್ಪಂದ ಜಾರಿಯಾಯಿತು, ಆ ಕಾನೂನು ಜಾರಿಯಾಯಿತು ಮತ್ತು ಮುಸ್ಲಿಮರ ಮೇಲೆ ಹಾಗೂ ಮುಸ್ಲಿಮರ ಮೇಲೆ ಮಾತ್ರ ಅಲ್ಲ, ಇಸ್ಲಾಂ ಸ್ವೀಕಾರ ಮಾಡದೇ ಇದ್ದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬದ ಮೇಲೆಯೂ ಕೂಡ ನಿರ್ಬಂಧ ಹೇರಲಾಯಿತು. ಆಗ ಕೆಲವು ಒಳ್ಳೆಯ ವ್ಯಕ್ತಿಗಳು ಅವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದರು. ರಾತ್ರಿ ಹೊತ್ತಿನಲ್ಲಿ ಆಹಾರದ ವ್ಯವಸ್ಥೆ ಮಾಡ್ತಾಯಿದ್ದರು ಮತ್ತು ಆ ಸಂದರ್ಭದಲ್ಲಿ ಉಪಕಾರ ಮಾಡಿದಂತಹ ವ್ಯಕ್ತಿಗಳ ಪೈಕಿ ಮುತೈಮ್ ಬಿನ್ ಅದಿ ಕೂಡ ಒಬ್ಬರಾಗಿದ್ದಾರೆ. ಅವರು ರಾತ್ರಿ ಹೊತ್ತಿನಲ್ಲಿ ಬಂದು ತಮ್ಮ ವಾಹನಗಳ ಮೂಲಕ, ವಾಹನ ಅಂತ ಹೇಳಿದರೆ ಆಗ ಇದ್ದಂತಹ ಒಂಟೆ ಮತ್ತು ಕುದುರೆಗಳ ಮೂಲಕ ಜನರಿಗೆ ಆಹಾರವನ್ನು ಮುಟ್ಟಿಸುತ್ತಿದ್ದರು. ಹಾಗೆ ಖದೀಜಾ ರದಿಯಲ್ಲಾಹು ತಆಲಾ ಅನ್ಹಾರವರ ಕುಟುಂಬದ ಕೆಲವರು ಕೂಡ ಆಹಾರಗಳನ್ನು ಮುಟ್ಟಿಸುತ್ತಿದ್ದರು. ಹೀಗೆ ಬಹಳ ಕಷ್ಟದ ದಿನಗಳಾಗಿತ್ತು. ಒಂದು ದಿನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನನಗೆ ಅಲ್ಲಾಹನ ಮೂಲಕ ಒಂದು ವಿಷಯ ಗೊತ್ತಾಗಿದೆ. ಅದೇನಂತ ಹೇಳಿದರೆ, ಈ ನಿರ್ಬಂಧದ ಬಗ್ಗೆ ಅವರು ಯಾವ ವಿಧಿಯನ್ನು ಬರೆದು ಕಾಬಾದ ಒಳಗೆ ತೂಗು ಹಾಕಿದ್ದಾರೋ ಅದಕ್ಕೆ ಗೆದ್ದಲು ಹಿಡಿದಿದೆ. ಬಿಸ್ಮಿಕ್ ಅಲ್ಲಾಹುಮ್ಮ, ಅಲ್ಲಾಹನ ನಾಮದಿಂದ ನಾವು ಆರಂಭಿಸುತ್ತಿದ್ದೇವೆ ಎಂಬ ಒಂದು ಪದ, ಪ್ರಥಮ ಪದವನ್ನು ಬಿಟ್ಟರೆ ಬಾಕಿ ಇಡೀ ಒಪ್ಪಂದ, ಬರೆಯಲ್ಪಟ್ಟಂತಹ ಒಪ್ಪಂದ ಅದನ್ನು ಗೆದ್ದಲು ತಿಂದು ನಾಶವಾಗಿದೆ ಎಂದು ಹೇಳಿದರು. ಈ ವಿಷಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನೇರವಾಗಿ ದಿವ್ಯವಾಣಿಯ ಮೂಲಕ ಗೊತ್ತಾಗಿತ್ತು. ಇದನ್ನು ತನ್ನ ಚಿಕ್ಕಪ್ಪನೊಂದಿಗೆ ಹೇಳಿದರು. ಆಗ ಚಿಕ್ಕಪ್ಪ ಹೇಳಿದರು, ನಿನಗೆ ಈ ವಿಷಯದ ಬಗ್ಗೆ ಪೂರ್ಣ ವಿಶ್ವಾಸ ಇದೆಯಾ? ಅವರು ಹೇಳಿದರು, ನನಗೆ ದಿವ್ಯ ಪ್ರೇರಣೆಯಿಂದ ಬಂದಂತಹ ಸುದ್ದಿ, ಆದ್ದರಿಂದ ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ. ಅಬೂ ತಾಲಿಬ್ರವರು ಇಸ್ಲಾಂ ಸ್ವೀಕಾರ ಮಾಡದಿದ್ದರೂ ಕೂಡ ತನ್ನ ಅಣ್ಣನ ಮಗನಿಗೆ ಇಂತಹ ಘಟನೆಗಳು ಸಂಭವಿಸ್ತದೆ, ಅನೇಕ ವಿಷಯಗಳು ಗೊತ್ತಾಗ್ತದೆ ಎಂದೆಲ್ಲ ಅವರಿಗೆ ತಿಳಿದಿತ್ತು. ಆದ್ದರಿಂದ ಅವರು ಬಹಳ ಧೈರ್ಯದಿಂದ ಹೋಗಿ ಆಗಿನ ಸರದಾರರನ್ನು ಭೇಟಿಯಾಗಿ ಹೇಳಿದರು, ನನಗೆ ನನ್ನ ಅಣ್ಣನ ಮಗನ ಮೂಲಕ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೂಲಕ ತಿಳಿದು ಬಂದಂತಹ ಒಂದು ವಿಷಯ ಏನು ಅಂತ ಹೇಳಿದರೆ, ನಾವು ಯಾವ ಒಪ್ಪಂದವನ್ನು ನೀವು ಮಾಡಿದ್ದೀರೋ ಅದನ್ನು ಗೆದ್ದಲು ತಿಂದಿದೆ, ಅದೆಲ್ಲವೂ ಕೂಡ ಹಾಳಾಗಿದೆ. ಬಿಸ್ಮಿಕ್ ಅಲ್ಲಾಹುಮ್ಮ ಎಂಬ ಪದ ಮಾತ್ರ ಉಳಿದುಕೊಂಡಿದೆ. ಆದ್ದರಿಂದ ನೀವು ಬಾಗಿಲು ತೆರೆದು ಅದನ್ನು ನೋಡಬಹುದು. ಒಂದು ವೇಳೆ ಹಾಗೆಯೇ ಆಗಿದ್ದರೆ ನಿರ್ಬಂಧ ಕೊನೆಗೊಳ್ಳಬೇಕು. ಹಾಗೆ ಆಗಿಲ್ಲ ಎಂದಾದರೆ, ಇನ್ನೂ ಕೂಡ ಅದು ಬಾಕಿ ಉಳಿದಿದೆ ಎಂದಾದರೆ, ನಾನು ನನ್ನ ಅಣ್ಣನ ಮಗನಾದ ಮೊಹಮ್ಮದನನ್ನು ನಿಮಗೆ ಒಪ್ಪಿಸುತ್ತೇನೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಹೇಳಿದರು. ಆಗ ಜನರು ಬಾಗಿಲು ಒಡೆದು ನೋಡಿದರು. ನೋಡುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತೆ ಅದೆಲ್ಲವನ್ನೂ ಕೂಡ ಬರೆದು ಅಲ್ಲಿ ಬರೆಯಲಾಗಿದ್ದಂತಹ ವಿಧಿ ಅದೆಲ್ಲವನ್ನೂ ಕೂಡ ಗೆದ್ದಲು ತಿಂದಿತ್ತು ಮತ್ತು ಬಿಸ್ಮಿಕ್ ಅಲ್ಲಾಹುಮ್ಮ ಎಂಬ ಪದ ಮಾತ್ರ ಬಾಕಿ ಉಳಿದಿತ್ತು. ಅದನ್ನು ಕಂಡಾಗ ಜನರಿಗೆ ಆಶ್ಚರ್ಯ ಆಯಿತು. ಇದು ಒಂದು ರೀತಿಯ ಪವಾಡಾಗಿತ್ತು. ಯಾರೂ ಕೂಡ ಬಾಗಿಲು ತೆರೆದು ಒಳಗೆ ಹೋಗಿರಲಿಲ್ಲ. ಇಂತಹ ಒಟ್ಟೊಂದು ಘಟನೆ ಸಂಭವಿಸಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಆಗ ಕೆಲವರು ಪ್ರಭಾವಿತರಾದರು, ಆದರೆ ಕೆಲವರು ತಮ್ಮ ಹಠ ಬಿಡಲಿಲ್ಲ. ಆದರೆ ಮುತೈಮ್ ಬಿನ್ ಅದಿ ಮತ್ತು ಅನೇಕ ಸರದಾರರು ಅವರು ಆ ಕೊನೆಯ ಒಪ್ಪಂದದ ತುಂಡನ್ನು ಕೂಡ ಹರಿದು ಹಾಕಿದರು. ಕೊನೆಗೆ ಅಲ್ಲಿಗೆ ಒಪ್ಪಂದ ಮುಕ್ತಾಯವಾಯಿತು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಬಹಳ ದೀರ್ಘಕಾಲದ ತನಕ ಅವರ ಮತ್ತು ಅವರ ಕುಟುಂಬದ ಮೇಲೆ ಹೇರಲಾಗಿದ್ದಂತಹ ಈ ನಿರ್ಬಂಧ ಕೊನೆಗೊಂಡಿತು. ಮತ್ತು ನಿರ್ಬಂಧ ಕೊನೆಗೊಂಡಂತಹ ಸಂದರ್ಭದಲ್ಲಿ ಅಬೂ ತಾಲಿಬ್ರವರು ಮತ್ತೆ ತಮ್ಮ ಮನೆಗೆ ಮರಳಿದರು. ಹೀಗೆ ಅನಂತರ ಮರಳಿದಾಗ ಅಬೂ ತಾಲಿಬ್ರವರು ಕೆಲವೇ ದಿನಗಳಲ್ಲಿ ನಿಧನರಾದರು, ನಿಧನಾವಸ್ಥೆಗೆ ತಲುಪಿದರು ಮತ್ತು ಅವರು ರೋಗಕ್ಕೆ ಒಳಗಾದರು. ಆ ಕೊನೆಯ ಸಂದರ್ಭದಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇಸ್ಲಾಮಿನ ಸಂದೇಶವನ್ನು ಕೊಡುತ್ತಾ ಇದ್ದರು. ನೀವು ಒಂದೇ ಒಂದು ವಾಕ್ಯವನ್ನು ಹೇಳಿದರೆ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ಅಲ್ಲಾಹನಲ್ಲದೆ ಬೇರೆ ಆರಾಧ್ಯನಿಲ್ಲ ಮತ್ತು ಪ್ರವಾದಿ ಮುಹಮ್ಮದರು ಅವರ ಅಲ್ಲಾಹನ ಅಂತಿಮ ದೂತರಾಗಿದ್ದಾರೆ ಎಂದ ಒಂದು ವಾಕ್ಯವನ್ನು ಹೇಳಿದರೆ ನಿರ್ಣಾಯಕ ದಿನದಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದರೆ ಒಂದು ಸಂದರ್ಭದಲ್ಲಿ ಅವರು ಹಾಗೆ ಹೇಳಲಿಕ್ಕೆ ತಮ್ಮ ಬಾಯಿಯನ್ನು ತೆರೆದಿದ್ದರೂ ಕೂಡ, ಆದರೆ ಅಬೂ ಜಹಲ್ ಬಂದು ಹೇಳಿದನು,
ನಮ್ಮ ವಂಶ ಪಾರಂಪರ್ಯ ಎಷ್ಟು ದೊಡ್ಡದು ಎಂಬುದು ನಿಮಗೆ ಗೊತ್ತೇ ಇದೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ವಂಶ ಪಾರಂಪರ್ಯ, ಯಾಕೆಂತೇಳಿದರೆ ಅಬೂ ಜಹಲ್ ನೇರವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬದವರಾಗಿರಲಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬ ಅವರ ಚಿಕ್ಕಪ್ಪತಿರು ಅಂತ ಹೇಳಿದರೆ ಅಬೂ ಲಹಬ್ ಮತ್ತು ಅಬ್ಬಾಸ್ ಮತ್ತು ಹಮ್ಜಾ ರದಿಯಲ್ಲಾಹು ತಆಲಾ ಹಾಗೂ ಅಬೂ ತಾಲಿಬ್, ಹಮ್ಜಾ, ಅಬ್ಬಾಸ್ ಮತ್ತು ಅಬೂ ಲಹಬ್, ಈ 4 ಮಂದಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪಂದಿರು. ಮತ್ತು ಅಬೂ ಜಹಲ್ ಕೂಡ ಹತ್ತಿರದಲ್ಲೇ ಇದ್ದಂತಹ ವ್ಯಕ್ತಿ. ಆದ್ದರಿಂದ ನಿಮ್ಮ ಕುಟುಂಬ ಎಷ್ಟು ದೊಡ್ಡ ಕುಟುಂಬ ಎಂಬುದು ನಿಮಗೆ ಗೊತ್ತೇ ಇದೆ. ಆ ಕುಟುಂಬದ ಒಂದು ಮೇಲ್ಮೆಯನ್ನು ಮರೆತು ನೀವು ಇಸ್ಲಾಂ ಸ್ವೀಕಾರ ಮಾಡುತ್ತೀರಾ ಎಂದು ಹೇಳಿದಾಗ ಅಬೂ ತಾಲಿಬ್ ಅವರು ಗೊಂದಲಕ್ಕೆ ಈಡಾದರು ಮತ್ತು ಅದೇ ಸಂದರ್ಭದಲ್ಲಿ ಅವರು ಮರಣ ಹೊಂದಿದರು. ಆ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಗನಾದಂತಹ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ದಫನ ಕಾರ್ಯವನ್ನು ನಿರ್ವಹಿಸಲು ಹೇಳಿದರು. ಅಲಿ ರದಿಯಲ್ಲಾಹು ತಆಲಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯಂತ ಆತ್ಮೀಯವಾದಂತಹ ಅನುಯಾಯಿ. ಆದರೆ ಅಬೂ ತಾಲಿಬ್ ಇಸ್ಲಾಂ ಸ್ವೀಕಾರ ಮಾಡಿರಲಿಲ್ಲ. ಆದರೆ ಎಲ್ಲರೂ ಆಗ ದಫನ್ ಮಾಡ್ತಾಯಿದ್ರು. ಮಗನೆಂಬ ನೆಲೆಯಲ್ಲಿ ತಂದೆಗೆ ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡಿ ಎನ್ನುತ್ತಾ ದಫನ ಮಾಡಲಾಯಿತು. ಅವರ ದಫನದ ವ್ಯವಸ್ಥೆ ಮಾಡಲಾಯಿತು ಮತ್ತು ಅವರನ್ನು ಅಲ್ಲಿನ ಕಬರಸ್ಥಾನ ಎಂದು ಯಾವುದನ್ನು ಈಗ ಹೇಳುತ್ತಾರೋ ಅಂತಹ ಜಾಗಕ್ಕೆ ಕೊಂಡು ಹೋಗಿ ಅವರನ್ನು ಅಲ್ಲಿ ದಫನ ಮಾಡಲಾಯಿತು. ಅನಂತರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಅಲಿ ರದಿಯಲ್ಲಾಹು ತಆಲಾ ಅನ್ಹುರು ಬಂದು ಭೇಟಿಯಾದರು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಚಿಕ್ಕಪ್ಪ, ಅವರು ಇಸ್ಲಾಂ ಸ್ವೀಕಾರ ಮಾಡಿರಲಿಲ್ಲ, ಆದರೂ ಕೂಡ ಅವರ ಕ್ಷಮೆಗಾಗಿ ಅಲ್ಲಾಹನಲ್ಲಿ ಮೊರೆ ಇಟ್ಟರು. ಅಬೂ ತಾಲಿಬರಿಂದಾಗಿ ನಾವು ಇಲ್ಲಿಯ ತನಕ ತಲುಪಿದ್ದೇವೆ, ಅವರ ಬೆಂಬಲ ನಮಗೆ ಸದಾ ಇತ್ತು, ಆ ಕಾರಣದಿಂದ ದೇವ ಅವರನ್ನು ಕ್ಷಮಿಸಿಬಿಡು ಎಂದು ಅವರು ಪ್ರಾರ್ಥನೆಯನ್ನು ಮಾಡಿದರು. ಆಗ ಪವಿತ್ರ ಕುರ್ಆನ್ನ ಒಂದು ವಾಣಿ ಅವತೀರ್ಣವಾಯಿತು. ಅಬೂ ತಾಲಿಬರ ಬಗ್ಗೆ 2 ವಾಣಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅವತೀರ್ಣವಾಯಿತು. ಒಂದು ಯಾವುದು ಅಂತ ಹೇಳಿದರೆ ಸೂರತ್ ತೌಬಾದ 113ನೇ ವಾಕ್ಯ. ಅದರಲ್ಲಿ ಹೇಳಲಾಯಿತು, ಮಾ ಕಾಲ ಲಿ ನಬೀನ್ ವಲ್ಲದೀನ ಆಮನು ಅನ್ ಯಸ್ತಗ್ಫಿರು ಲಿಲ್ ಮುಶ್ರಿಕೀನ್ ವಲೌ ಕಾನ ಉಲಿಲ್ ಕುರ್ಬಾ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಥವಾ ಸತ್ಯವಿಶ್ವಾಸಿಗಳಿಗೆ ತಮ್ಮ ಎಷ್ಟೇ ಹತ್ತಿರವಾದ ವ್ಯಕ್ತಿಗಳಾಗಿರುವ ಮುಸ್ಲಿಮೇತರರು ಅಥವಾ ಬಹುದೇವಾರಾಧಕರು, ಅವರಿಗೆ ನೀವು ಅವರ ಕ್ಷಮೆಗಾಗಿ ಪ್ರಾರ್ಥನೆ ಮಾಡುವಂತಿಲ್ಲ. ನಿಮಗೆ ಎಷ್ಟೇ ಹತ್ತಿರರಾಗಿರ್ಬೋದು, ನಿಮ್ಮ ಕುಟುಂಬದವರಾಗಿರ್ಬೋದು, ಆದರೆ ಅವರ ಕ್ಷಮೆಗಾಗಿ ನೀವು ಪ್ರಾರ್ಥನೆ ಮಾಡುವಂತಿಲ್ಲ, ಅದು ನಿಮಗೆ ಭೂಷಣವಲ್ಲ ಎಂದು ಹೇಳಲಾಯಿತು. ಇದನ್ನು ಯಾಕೆ ಹೇಳಲಾಯಿತು ಅಂತ ಹೇಳಿದರೆ, ಕ್ಷಮೆ ಮತ್ತು ಪಾರಲೌಕಿಕ ಯಶಸ್ಸು ಅದು ಏಕದೈವತ್ವದ ವಿಶ್ವಾಸ ಮೇಲೆ ಇದೆ, ಏಕದೈವತ್ವದ ಆಧಾರದಲ್ಲಿದೆ ಎಂಬುದು ಮುಸ್ಲಿಮರ ಅಚಲವಾದಂತಹ ನಂಬಿಕೆ. ಆ ನಂಬಿಕೆಯಲ್ಲಿ ನೀವು ಹೊಂದಾಣಿಕೆ ಮಾಡುವಂತಿಲ್ಲ. ಇಸ್ಲಾಮಿನಲ್ಲಿ ಯಾವುದೇ ವಿಷಯದಲ್ಲಿ ಹೊಂದಾಣಿಕೆ ಇಲ್ಲ, ಕಟ್ಟುನಿಟ್ಟಾದ ನೇರವಾದಂತಹ ಬೋಧನೆಗಳಿವೆ. ಆದ್ದರಿಂದ ಈ ಸಂದರ್ಭದಲ್ಲಿ ಹೇಳಲಾಯಿತು. ಅದೇನಂತ ಹೇಳಿದರೆ, ಅಬೂ ತಾಲಿಬ್ ನಿಮ್ಮ ಚಿಕ್ಕಪ್ಪನಾಗಿರಬಹುದು, ಆದರೆ ಯಾವುದೇ ವ್ಯಕ್ತಿ ಅವರೆಷ್ಟೇ ನಿಕಟವಾಗಿದ್ದರೂ ಕೂಡ ಅವರಿಗಾಗಿ ಕ್ಷಮೆಯ ಪ್ರಾರ್ಥನೆ ಮಾಡುವುದು ಒಬ್ಬ ಪ್ರವಾದಿಗೆ ಅಥವಾ ಸತ್ಯವಿಶ್ವಾಸಿಗಳಿಗೆ ಭೂಷಣವಲ್ಲ ಎಂದು ಹೇಳಲಾಯಿತು. ಅದೇ ರೀತಿಯಲ್ಲಿ ಇನ್ನೊಂದು ವಾಕ್ಯವೂ ಕೂಡ ಅವತೀರ್ಣವಾಯಿತು. ಅದು ಸೂರತುಲ್ ಕಸಸ್ ಇದರ 56ನೇ ವಾಕ್ಯ. ಅದೇನಂತ ಹೇಳಿದರೆ, ಇನ್ನಕ ಲಾ ತಹ್ದೀ ಮನ್ ಅಹ್ಬಬ್ತ್. ಓ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ, ನಿಮಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾವುದೇ ವ್ಯಕ್ತಿಗೆ ನೀವು ಅವರಿಗೆ ಸನ್ಮಾರ್ಗದರ್ಶನವನ್ನು ಕೊಡಲಾರಿರಿ. ವಲಾಕಿನ್ನಲ್ಲಾಹ ಯಹ್ದೀ ಮನ್ ಯಶಾ. ಆದರೆ ಅಲ್ಲಾಹನು ತಾನು ಯಾರಿಗೆ ಇಚ್ಛಿಸುತ್ತಾನೋ ಅವರಿಗೆ ಸನ್ಮಾರ್ಗದರ್ಶನವನ್ನು ಕೊಡ್ತಾನೆ. ಈ ಮೂಲಕ ನಮಗೆ ಕಂಡುಬರುವಂತಹ ಕೆಲವಾರು ಪ್ರಾಯೋಗಿಕವಾದಂತಹ ಪಾಠ ಯಾವುದು ಅಂತ ಹೇಳಿದರೆ, ಒಂದನೇದಾಗಿ ನೀವು ನಿಮ್ಮ ಬಹುದೇವಾರಾಧಕರಾದ ಕುಟುಂಬಸ್ಥರೊಂದಿಗೂ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಬಹುದು. ಅವರು ಬದುಕಿರುವ ತನಕ ಮತ್ತು ಬದುಕಿದ ನಂತರವೂ ಕೂಡ ಅವರಿಗೆ ಬೇಕಾದಂತಹ ಕರ್ತವ್ಯವನ್ನು ಈಡೇರಿಸಬಹುದು. ಅಬೂ ತಾಲಿಬರೊಂದಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಲಿ ರದಿಯಲ್ಲಾಹು ತಆಲಾ ಅನ್ಹು ಬಹಳ ಗೌರವಾದರದ ಸಂಬಂಧ ಇಟ್ಟುಕೊಂಡಿದ್ದರು. ಅವರ ನಿಧನಾನಂತರ ಅವರ ದಫನ ಕಾರ್ಯದಲ್ಲಿಯೂ ಕೂಡ ಅಲಿ ರದಿಯಲ್ಲಾಹು ತಆಲಾ ಭಾಗವಹಿಸಿದರು ಮತ್ತು ಅದನ್ನು ಮಾಡುವಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಸೂಚಿಸಿದರು. ಮತ್ತು ಇನ್ನಕ ಲಾ ತಹ್ದೀ ಮನ್ ಅಹ್ಬಬ್ತ, ನೀವು ಅತ್ಯಂತ ಹೆಚ್ಚು ಪ್ರೀತಿಸುವಂತಹ ವ್ಯಕ್ತಿಗಳಿಗೆ ನೀವು ಮಾರ್ಗದರ್ಶನ ಕೊಡುತ್ತೀರಿ ಎಂದು ನೀವು ಭಾವಿಸಬೇಡಿ ಎಂದು ಹೇಳುವ ಮೂಲಕ ಏನು ಹೇಳಲಾಯಿತು ಅಂತ ಹೇಳಿದರೆ, ಯಾವುದೇ ಒಬ್ಬ ಹತ್ತಿರದ ವ್ಯಕ್ತಿ, ಅವರು ಇನ್ನೂ ಇಸ್ಲಾಂ ಸ್ವೀಕಾರ ಮಾಡಿಲ್ಲ, ನಿಮ್ಮ ಧರ್ಮದಲ್ಲಿಲ್ಲ ಎಂದರೂ ಕೂಡ ಅವರೊಂದಿಗೆ ಪ್ರೀತಿಯ ಸಂಬಂಧ ಇಟ್ಟುಕೊಳ್ಬೋದು. ಅಬೂ ತಾಲಿಬರೊಂದಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅತ್ಯಂತ ಹೆಚ್ಚು ಗೌರವ ಇತ್ತು, ಪ್ರೀತಿ ಇತ್ತು. ಅವರ ಮಗನಾದಂತಹ ಅಲಿ ರದಿಯಲ್ಲಾಹು ತಆಲಾ ಅನ್ಹುಗೆ ಅತ್ಯಂತ ಹೆಚ್ಚು ಪ್ರೀತಿ ಮತ್ತು ಗೌರವ ಇತ್ತು. ಆದರೆ ಪ್ರೀತಿ ಮತ್ತು ಗೌರವ ಇದ್ದ ಕಾರಣಕ್ಕಾಗಿ
ಅವರಿಗೆ ನೀವು ಸನ್ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎಂದು ಹೇಳಿದರೆ ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಹೃದಯದ ನಿಯಂತ್ರಣ ನಿಮ್ಮ ಬಳಿ ಇಲ್ಲ, ಹೃದಯದ ನಿಯಂತ್ರಣ ಇರೋದು ಅಲ್ಲಾಹನ ಬಳಿ ಎಂದೂ ಕೂಡ ಇದರಿಂದ ವ್ಯಕ್ತವಾಗುತ್ತದೆ. ಆದ್ದರಿಂದ ನೀವು ಮುಸ್ಲಿಮೇತರರೊಂದಿಗೆ ಪ್ರೀತ್ಯಾದರದ ಸಂಬಂಧವನ್ನು ಕೂಡ ಇಟ್ಟುಕೊಳ್ಳಬಹುದು ಎಂದು ಹೇಳಲಾಗಿದೆ. ಯಾವುದನ್ನು ಇಲ್ಲಿ ಹೊರತುಪಡಿಸಲಾಗಿದೆ ಅಂತ ಹೇಳಿದರೆ ಅವರ ಕ್ಷಮೆಗಾಗಿ ಪ್ರಾರ್ಥಿಸೋದು, ಇದು ಮಾತ್ರ ಇಲ್ಲಿ ಗೊತ್ತು ಇರುವಂಥದ್ದು. ಆದ್ದರಿಂದ ಈ ಮೂಲಕ ಅಬೂ ತಾಲಿಬ್ರವರು ನಿಧನ ಹೊಂದಿದರು. ಆ ವರ್ಷವನ್ನು ಆ ಕಾರಣಕ್ಕಾಗಿ ದುಃಖದ ವರ್ಷ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಲ್ಲಿ ಅವರ ಪತ್ನಿಯಾದಂತಹ ಖದೀಜತುಲ್ ಕುಬ್ರಾ ಅವರು ಕೂಡ 2 ತಿಂಗಳ ನಂತರ ನಿಧನರಾದರು. ಇದು ದುಃಖಕ್ಕೆ ಮತ್ತಷ್ಟು ದುಃಖವನ್ನು ಅವರ ಸೇರಿಸಿತು. ಆ ಕಾರಣದಿಂದ ಆ ಇಡೀ ವರ್ಷವನ್ನು 2 ಮಹಾನ್ ವ್ಯಕ್ತಿಗಳು ನಿಧನ ಹೊಂದಿದಂತಹ ವರ್ಷ ಎಂಬ ಕಾರಣಕ್ಕಾಗಿ ಆ ಇಡೀ ವರ್ಷವನ್ನು ದುಃಖದ ವರ್ಷ ಎಂದು ಕರೆಯಲಾಗುತ್ತದೆ. ಇನ್ನು ಖದೀಜಾ ರದಿಯಲ್ಲಾಹು ತಆಲಾ ಅನ್ಹರವರ ನಿಧನದ ಬಗ್ಗೆಯೂ ಕೂಡ ಕೆಲವು ವಿವರಗಳನ್ನು ಹೇಳಬೇಕಾಗಿದೆ. ಸಮಯ ಮುಗಿದಿದೆ. ಆ ಕಾರಣದಿಂದ ನಾವು ನಮ್ಮ ಮುಂದಿನ ಸರಣಿಯಲ್ಲಿ ಆ ಬಗ್ಗೆ ಕಲಿಯೋಣ, ಮತ್ತಷ್ಟು ತಿಳಿಯಲು ಪ್ರಯತ್ನಿಸೋಣ. ಮತ್ತೆ ಸಿಗೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.